ಅಗ್ರೆಸಿವ್ ಜೊತೆಗೆ ಸ್ಪೋರ್ಟಿವ್ ಆಗಿ ಆಡಿದ್ ಯಾರು ಅಂತ ಕೇಳಿದ್ರೆ ನಾನೇ 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 ಅಂತಾರೆ. ಅದಕ್ಕೆ ಮನೆಯವರೆಲ್ಲ ಸೇರಿ ಇವ್ರಿಗಿಟ್ಟಿರೋ ಹೆಸರು ಬಿಗ್ ಬಾಸ್ ಮನೆ ಆನೆ. ನನಗೆ ಒಂದು 10 ವರ್ಷ ಇದ್ದಾಗಿಂದ ನನ್ನ ಹೆಂಡತಿಗೆ ಒಂದು 8 ವರ್ಷ ಇದ್ದಾಗಿಂದ ಅವಾಗಿಂದನೂ ನಾವು ಜೊತೆನಲ್ಲೇ ಬೆಳೆದಿರೋದು. ನೀನು ನಾನು ಅನ್ಕೊಂಡೆ ಬೆಳೆದಿರೋದು. ಲವ್ ಸ್ಟೋರಿ ಅಂತಾನೆ ತಗೊಂಡ್ರೆ ನಮ್ಮೊಂದು 25 ವರ್ಷದ ಲವ್ ಸ್ಟೋರಿ. ನಿನ್ನ ಜೊತೆ ನನ್ನ ಕಥೆ ವಿಲ್ಲನ್ ಅಂತ ಬಂದ್ರೆ ನನ್ನನ್ನು ಬಿಟ್ಟು ಸಂಗೀತ ಕ್ಯಾರೆಕ್ಟರ್. ಬಿಗ್ ಬಾಸ್ ಬಯೋಪಿಕ್ ಅಂತ ಬಂದ್ರೆ ಯಾರ್ಯಾರಿಗೆ ಏನೇನು ಟೈಟಲ್ ಕೊಡ್ತೀರಾ? ಪ್ರತಾಪ್ ಏನಂತ ಹೇಳ್ತೀವಿ, ಏನಾದ್ರು ಹೇಳಿದ್ರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್. ಏನಪ್ಪ ಇವ್ರು ಯಾವ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಇವಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಇಂಟರ್ವ್ಯೂ ಕೊಡ್ತಾ ಇಲ್ಲ, ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ತಾಳಿ, ಅವ್ರ ಬಗ್ಗೆ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಡ್ತೀನಿ, ಅವಾಗ ನಿಮಗೆ ಗೊತ್ತಾಗತ್ತೆ. ಆಗಿದ್ದು ಬಿಗ್ ಬಾಸ್ ಸೀಸನ್ 10. ಇದರಲ್ಲಿ ಇವ್ರದೇ ಒಂದು ಗತ್ತು. ಅಗ್ರೆಸಿವ್ ಜೊತೆಗೆ ಸ್ಪೋರ್ಟಿವ್ ಆಗಿ ಆಡಿದ್ದು ಯಾರು ಅಂತ ಕೇಳಿದ್ರೆ ನಾನೇ 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 ಅಂತಾರೆ. ಅದಕ್ಕೆ ಮನೆಯವರೆಲ್ಲ ಸೇರಿ ಇವ್ರಿಗಿಟ್ಟಿರೋ ಹೆಸರು ಬಿಗ್ ಬಾಸ್ ಮನೆ ಆನೆ. ಯಾರು ಅಂತ ಗೊತ್ತಾಯ್ತಲ್ವಾ? ಎಸ್, ನಯ ವಿನಯದಿಂದ ವೆಲ್ಕಮ್ ಮಾಡಿಬಿಡೋಣ ನಮ್ಮ ಬಿಗ್ ಬಾಸ್ ವಿನಯ್ ಅವ್ರನ್ನ. ವಿನಯ್ ಅವರೇ, ವೆಲ್ಕಮ್ ಟು ದ ಶೋ. ಇದು ಪಬ್ಲಿಕ್ ಇಂಪ್ಯಾಕ್ಟ್ದು ಯೂಟ್ಯೂಬ್ ಚಾನಲ್ ಇದು. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ನೀವು ನಮಗೆ ವಿನ್ನರೇ. ಹೇಗೆ ಅನ್ನಿಸ್ತಿದೆ ರೆಸ್ಪಾನ್ಸ್? ತುಂಬ ವಾರ್ಮ್ ಆಗಿದೆ. ಹೋಗೋ ದಾರಿನಲ್ಲೆಲ್ಲ ಅಂದರೆ ಗಾಡಿಗಳಿಗೆ ಅಡ್ಡ ಹಾಕಿ ನಿಲ್ಲಿಸಿ ಮಾತಾಡಿಸುವಷ್ಟು ಹೀಟ್ ಫೀಲ್ ಆಗ್ತಿದೆ. ಗುಡ್, ತುಂಬ ಖುಷಿ ಆಗ್ತಿದೆ. ಫ್ಯಾನ್ ಬೇಸ್ ಯಪ್ಪ, ಎಲ್ಲಿ ತೆಗೆದ್ರು, ಇನ್ಸ್ಟಾ ತೆಗೆದ್ರು ನೀವೇ, ಫೇಸ್ಬುಕ್ ತೆಗೆದ್ರು ನೀವೇ, ಯೂಟ್ಯೂಬ್ ತೆಗೆದ್ರು ನೀವೇ, ಇಷ್ಟು ಫ್ಯಾನ್ ಬೇಸ್ ಹೇಗಿದೆ? ಅಂದರೆ ಇದು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು. ಖಂಡಿತ. ಬಿಕಾಸ್ ಅಲ್ಲಿ ನಾನಾಗಿದ್ದಕ್ಕೆ ಮೆಚ್ಕೊಂಡು ಒಂದು ಬರ್ತಾ ಇದಾರಲ್ಲ ಫ್ಯಾನ್ಸು, ಅದು ಖುಷಿ ಆಗ್ತಿದೆ. ಸೊ ನಾನು ಬರೀ ಫ್ಯಾನ್ ಬೇಸ್ ಬಗ್ಗೆ ಹೇಳೋದಾದ್ರೆ ಕ್ರಿಟಿಕ್ಸ್ ಬೇಸ್ ಬಗ್ಗೆ ಏನು ಹೇಳ್ತೀರಾ? ಕ್ರಿಟಿಕ್ಸ್ ಫ್ಯಾನ್ ಬೇಸ್ ಒಂದಷ್ಟಿದೆ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಮ್ಯಾಮ್, ಅವರವರು ಏನು ನೋಡಿರ್ತಾರೋ ಅಥವಾ ಅವ್ರಿಗೇನು ಇಷ್ಟ ಆಗಿರುತ್ತೋ, ಅವ್ರಿಗೇನು ಕಷ್ಟ ಆಗಿರುತ್ತೋ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅದ್ರ ತಪ್ಪೇನಿಲ್ಲ. ಖಂಡಿತ. ಆ್ಯಂಡ್ ಕೊನೆಗೆ ನಿಜ ಗೊತ್ತಾದಾಗ ಅವ್ರೇನು ನೆಗೆಟಿವ್ ಮಾತಾಡಿರ್ತಾರೋ ಅದನ್ನು ಪಾಸಿಟಿವ್ ಆಗೂ ಮಾತಾಡೋದು ಅವರೇನೆ. ಖಂಡಿತ. ಸೊ ಆ ಖುಷಿ ಒಂದಿದೆ. ಅಂದರೆ ಎಲ್ಲೋ ತಪ್ಪು ಅಂದ್ಕೊಂಡಿದ್ದವರು ಕೊನೆಗೆ ಸರಿ ಅಂದ್ಕೊಂಡ್ರಲ್ಲ. ಕ್ರಿಟಿಕ್ಸ್ ಮಾಡೋರು ಇರಲೇಬೇಕಲ್ಲ. ಎನಿವೇಸ್, ಕ್ರಿಟಿಕ್ಸ್ ಅನ್ನೋದು ಸೆಲೆಬ್ರಿಟೀಸ್ ಲೈಫಲ್ಲಿ ಕಾಮನ್ ಥಿಂಗ್, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಹೇಗೆ ಅನ್ನಿಸ್ತು ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್? ಅಂದರೆ ಓವರ್ ಆಲ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತು? ಟೋಟಲ್ ಆಗಿ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ತುಂಬ ಪಾಠಗಳನ್ನ ಕಲಿಸುತ್ತೆ ಬಿಗ್ ಬಾಸ್. ಆ್ಯಂಡ್ ಬೇರೆ ಬೇರೆ ವ್ಯಕ್ತಿತ್ವಗಳ ಜೊತೆ ಹೇಗೆ ನಡ್ಕೋಬೇಕು, ಈ ಸಮಾಜದಲ್ಲಿ ಆ್ಯಕ್ಚುಲಿ ಹೇಗೆ ಬದುಕಬೇಕು ಅಂತ ಆ ಒಂದು 100+ ಡೇಸ್ ಅಲ್ಲಿ ಕಲಿಸುತ್ತೆ ನಮಗೆ. ಖಂಡಿತ. ಮೊಬೈಲ್ ಇಲ್ದಿರಾ, ಕಮ್ಯುನಿಕೇಷನ್ ಇಲ್ದಿರಾ ಫ್ಯಾಮಿಲಿ ಜೊತೆ, ಅಂದರೆ ನಿಮಗೆ ಹೊರಗಡೆ ಪ್ರಪಂಚ ಏನಂತಾನೆ ಗೊತ್ತಿಲ್ಲ. ಯಾಕೆಂದರೆ ಜನ ಆನಂದು ಬಿಗ್ ಬಾಸ್ ಸೀಸನ್ 3 ಇದ್ದರು. ಸೊ ನನಗೂ ಈ ಕ್ವೆಶನ್ಸ್ ಅರೈಸ್ ಆಗಿದೆ, ಬಿಗ್ ಬಾಸಲ್ಲಿ ಫೋನ್ ಇರುತ್ತಾ, ಸ್ಕ್ರಿಪ್ಟ್ ಕೊಡ್ತಾರಾ ಅಂತೆಲ್ಲ. ಸೊ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಓದೋರ್ಗೆ ಅಷ್ಟೇ ಗೊತ್ತು ಅಲ್ಲಿ ಏನಾಗಿರುತ್ತೆ ಅಂತ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದು, ಇದೆಲ್ಲರೂ ಕೇಳಿರ್ತಾರೆ, ನಿಮ್ಗೆ ಆಬ್ವಿಯಸ್ ಕ್ವೆಶನ್ ಇದು. ಬಟ್ ನಾನು ಆ್ಯಸ್ ಎ ಆನಂದ್ ವೈಫ್ ಆಗಿ ನೀವು ಅಲ್ಲಿ ಹೋಗಿ ಬಂದಿರೋದ್ರಿಂದ ನಿಮ್ಮ ಒಪಿನಿಯನ್ ಏನು? ಬಹುಶಃ ಈ ಫೋನು ಅಥವಾ ಹೊರಗಡೆ ನ್ಯೂಸ್ಗಳು ನಮಗೆ ಗೊತ್ತಿದ್ರೆ ಈ ಕ್ರಿಟಿಸಿಸಮ್ಗೆ ಚಾನ್ಸ್ ಎಕ್ಸಾಕ್ಟ್ಲಿ. ಸೊ ನೋಡಿ ವೀಕ್ಷಕರೇ, ಆ್ಯಕ್ಚುಲಿ ಏನೂ ಕೊಡಲ್ಲ ಬಿಗ್ ಬಾಸಲ್ಲಿ. ಸ್ಕ್ರಿಪ್ಟ್ ಇರಲ್ಲ, ಫೋನ್ ಇರಲ್ಲ, ನೀವು ಅಂದ್ಕೊಂಡಂಗೆ ಏನೂ ಇರಲ್ಲ. ಬಟ್ ಜಗಳ ಯಾಕಾಗತ್ತೆ ಅಂದರೆ, ನಿಮ್ಮ ಮನೇಲಿ ನೀವು ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಗಂಡಂದ್ರ ಜೊತೆ ನೀವು ಜಗಳ ಆಡೋದೇ ಇಲ್ವಾ? ಆಡ್ತೀರ ತಾನೆ. ಹಾಗೆ ಯಾವುದೋ ಒಂದು ಸಣ್ಣ ವಿಷಯಕ್ಕೊಂದು ಕಿರಿಕ್ ಸ್ಟಾರ್ಟ್ ಆಗುತ್ತೆ, ಅದು ಹೆಮ್ಮರವಾಗಿ ಬೆಳೆಯುತ್ತೆ. ಅಲ್ಲಿ ಅದನ್ನು ತೋರಿಸ್ತಾರೆ. ಅಬ್ವಿಯಸ್ಲಿ ಏನೂ ಮಾಡೋಕ್ಕಾಗಲ್ಲ. ಜೊತೆಗೆ ಪ್ಯಾಚಪ್ ಆಗಿರ್ತಾರೆ ಕೆಲವೊಂದು ಸತಿ, ಅದು ಎಡಿಟಲ್ಲಿ ತೋರಿಸಿರಲ್ಲ ಅಷ್ಟೇ. ಇನ್ಫ್ಯಾಕ್ಟ್ ಜಗಳಗಳಾಗ್ತಿದ್ದು ಅಲ್ಲಿ ಬರೀ ಆ ಒಂದು ಗಾರ್ಡನ್ ಏರಿಯಾನಲ್ಲಿ ಮಾತ್ರ. ಹೌದು. ಅದನ್ನ ಒಳಗಡೆ ಕ್ಯಾರಿ ಮಾಡ್ತಿರ್ಲಿಲ್ಲ. ಟಾಸ್ಕ್ ಮುಗಿದ್ಮೇಲೆ ಅದು ಮುಗೀತು. ಹೌದು. ಒಳಗಡೆ ಆಗ್ತಿದ್ದು ಆರ್ಗ್ಯುಮೆಂಟು, ಅಗ್ರಿಮೆಂಟು, ಡಿಸ್ಅಗ್ರಿಮೆಂಟು, ಅದು ಸ್ವಲ್ಪ ಜೋರಾಗಿ ಕೇಳಿಸೋದು. ಆ್ಯಂಡ್ ಆ ಸಂದರ್ಭಕ್ಕೆ ತಕ್ಕಾಗೆ ಏನು ನಮ್ಮ ಒಂದು
ವೈಯಕ್ತಿಕ ನಿಲುವುಗಳಿದೆ, ಅದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ ಅಷ್ಟೇ. ಅದು ಜೋರಾಗಿ ಆಗೋದು ಅದು ಒಂಥರ ಬಿಗ್ ಬಾಸ್ ಮನೆ ಒಂದು ನದಿ ಥರ ಇತ್ತು, ಅರ್ಥ ಆಯ್ತಾ? ಸಂಗೀತ ಹಾಗೂ ವಿನಯ್ ಅನ್ನೋ ಒಂದು ಸುನಾಮಿ ಎದ್ದೇಳತ್ತೆ. ಅದು ಎದ್ದು ಫುಲ್ ಅಲ್ಲೋಲ ಕಲ್ಲೋಲ ಆಗಿ TRP ಅನ್ನೋ ಅಲೆ ಅಬ್ಬರಿಸುತ್ತೆ. ಸೊ ಇದ್ರ ಬಗ್ಗೆ ಇಡೀ ಕರ್ನಾಟಕನೇ ಮಾತಾಡುತ್ತೆ. ಹೇಗಿದು? ಅಂದರೆ ಒಳಗಿದ್ದಾಗ ನನಗೆ ಇಷ್ಟೊಂದೆಲ್ಲ ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಬಿಗ್ ಬಾಸಿಂದ ಹೊರಗೆ ಕಾಲಿಟ್ಟ ಮೇಲೆ ಜಸ್ಟ್ ಆ ಮೂಮೆಂಟ್ಗೆ ಆ ಬಿಗ್ ಬಾಸ್ ಕಾಂಪೌಂಡ್ ಮೇಲೆ, ಬಸ್ಗಳ ಮೇಲೆ, ಒಂದು ಕಾರ್ಗಳ ಮೇಲೆ ನಿಂತ್ಕೊಂಡು ಜನರು ಕೂಗ್ತಾ ಇದ್ದಿದ್ದು, ಕಿರ್ಸ್ತಾ ಇದ್ದಿದ್ದು, ಆನೆ ಅನ್ನೋದು, ಆನೆ ಬಂತು ಒಂದು ಆನೆ ಅಂತ ಕಿರ್ಸ್ತಾ ಇದ್ದು, ಇದು ನೋಡಿ ಇಷ್ಟು ದೊಡ್ಡದಾಗಿದೆ ಬಿಗ್ ಬಾಸ್ ಅನ್ನೋದು ಅವತ್ತು ಗೊತ್ತಾಗಿದ್ದು ನನಗೆ. ಆ್ಯಂಡ್ ಕೆಲವೊಂದು ವಿಟಿಗಳು ತೋರಿಸಿದ್ರು, ಹೌದು, ಅದು ವೈರಲ್ ಆಗಿರೋ ಟ್ರೋಲ್ ವಿಟಿ ತೋರಿಸಿದ್ರು. ಆ್ಯಂಡ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಂಥ ಜನರದ್ದು ವಿಡಿಯೋಸ್ ತೋರಿಸಿದ್ರು, ಟೈಮ್ ಸ್ಕ್ವೇರ್ನಲ್ಲೆಲ್ಲ ಹಾಕಿರೋ ಪೋಸ್ಟರ್ಸ್ ತೋರಿಸಿದ್ರು. ಹೌದು, ಅಂದರೆ ಈ ಲೆವೆಲ್ ಗ್ಲೋ ಅಪ್ ಆಗಿದೆ. ಒಂದು ಸೆನ್ಸೇಷನ್ ಆಯಿತು ನಿಮ್ಮ ಸೀಸನ್ನು. ಅಂದರೆ ಇಷ್ಟು ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಸೀಸನ್ 10 ವಾಸ್ ಅ ಬ್ಲಾಕ್ ಬಾಸ್ಟರ್. ಅದು ಹೆಂಗೆ ಅಂದರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ಆ್ಯಕ್ಚುಲಿ ನೋಡಿ, ನಮ್ಮ ಮನೇಲೇ ಆ್ಯಸ್ ಎ ಆನಂದ್ ಕೂಡ ಬೇರೆ ಚಾನಲಲ್ಲಿ ವರ್ಕ್ ಮಾಡೋದ್ರಿಂದ, ಬಟ್ ಅವ್ರು ಎಷ್ಟೇ ಕೆಲಸ ಇದ್ದರೂ ಬಂದು ಬಿಗ್ ಬಾಸ್ ವಾಚ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅಕಸ್ಮಾತ್ ಬ್ಯುಸಿ ಇದ್ದರೆ ನೈಟ್ ಎಲ್ಲರೂ ಮಲಗದ ಮೇಲೆ ಹಾಕ್ಕೊಂಡು ರಿಪೀಟ್ ಟೆಲಿಕಾಸ್ಟ್ ನೋಡಿದ್ದಾರೆ ಆನಂದ್. ಅಂದರೆ ಅಷ್ಟು ಫಾಲೋ ಮಾಡಿದ್ದಾರೆ ಅವರು, ಅಷ್ಟು ಇಷ್ಟ. ಅಂದರೆ ಅವರೊಬ್ಬರೇ ಅಂತಲ್ಲ, ಇಡೀ ಕರ್ನಾಟಕನ ಕೂರಿಸಿದೆ ಕಂಪೇರ್ ಟು ಆಲ್ ಸೀಸನ್. ನಿಮ್ಮ ಸೀಸನ್ ಬರೋವಾಗಲೇ ತಮಿಳ್ ಬಂತು, ತೆಲುಗು ಬಂತು, ಹಿಂದಿ ಬಂತು, ಕನ್ನಡ ಬಂತು. ಸೊ ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್. ಕನ್ನಡ ಇಸ್ ಎ ಹಿಟ್, ಸೂಪರ್ ಹಿಟ್. ಸೊ ಇದೊಂಥರ ನಿಮ್ಗೆ, ನೀವೆಲ್ಲ ನಿಜವಾಗ್ಲೂ ವೆರಿ ಲಕ್ಕಿಯೆಸ್ಟ್ ಪೀಪಲ್. ಸೊ ಸ್ವೀಟ್. ಅಂದರೆ ನನಗೆ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ ಇಷ್ಟು ಗ್ಲೋ ಅಪ್ ಆಗುತ್ತೆ ಅಂತ. ಆ್ಯಂಡ್ ಕನ್ನಡ ಈ ಸಲ ತುಂಬ ಚೆನ್ನಾಗಿ ಮಾಡಿದೆ ಬೇರೆ ಎಲ್ಲ ಸೀಸನ್ಗಳಿಗಿಂತ, ಆ್ಯಂಡ್ ಬೇರೆ ಭಾಷೆಗಳಿಗಿಂತ ಅಂತ ಕೇಳಿದ್ದು ನನಗೆ ನಿಜವಾಗ್ಲೂ ಖುಷಿ ಆಯಿತು. ಹೌದು, ಇಟ್ಸ್ ರಿಯಲಿ, ನಮಗಂತೂ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಪೀಪಲ್ ಆಲ್. ಸೊ ಅದು ಬಿಟ್ಟು ನೆಕ್ಸ್ಟ್ ನಿಮ್ಮ ಕ್ವೆಶ್ಚನ್ಸ್ ಅಂತ ಬರೋದಾದರೆ, ಬಿಗ್ ಬಾಸ್ ಯಾಕೆ ಬಿಗ್ ಬಾಸ್ ಇಷ್ಟು ಸೀಸನ್ಲೂ ಇಲ್ಲದೆ ಇರ್ತಿದ್ದು 10 ಯಾಕೆ? ಅಂದರೆ ನೋಡಿ, ಸೀಸನ್ 8ಇಂದನೂ ನನಗೆ ಕಾಲ್ ಬಂತು, ಸೀಸನ್ 9ಗೆ ಬಂತು, ಆ ಒಂದು OTT ಸೀಸನ್ಗೂ ಬಂದಿತ್ತು. ಎಲ್ಲ ಟೈಮು ನಾನು ಒಂದಲ್ಲ ಒಂದು ಪ್ರಾಜೆಕ್ಟ್ನಲ್ಲಿ ಬ್ಯುಸಿ ಆಗಿರ್ತಿದ್ದೆ. ಆ್ಯಂಡ್ ಅಟ್ ಎ ಟೈಮ್ ನಾನು 2 ಪ್ರಾಜೆಕ್ಟ್ಗೆ ಲೀಡಾಗಿ ಮಾಡ್ತಿದ್ದೆ. ಓಕೆ. ಈ ಸಲ ಕೂಡ ನಾನು 2 ಪ್ರಾಜೆಕ್ಟಿಗೆ ಲೀಡಾಗಿ ಮಾಡ್ತಿದ್ದೆ. ಬಟ್ ಎಲ್ಲೋ ಸೀಸನ್ 10 ಒಂದು ಮೈಲ್ ಸ್ಟೋನ್, ಹ್ಯಾಪಿ ಬಿಗ್ ಬಾಸ್, ಹೌದು, ಸಮಥಿಂಗ್ ಸ್ಪೆಷಲ್. ಆ್ಯಂಡ್ ನನ್ನ ಹೆಂಡತಿ, ನನ್ನ ಮಗ ಸಾಕು ಈ ವರ್ಷ ಆದರೂ ಹೋಗು 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 ಅಂತ ಹೇಳಿ ಒಂದಷ್ಟು ಪ್ರೋತ್ಸಾಹ ನೀಡಿದ್ದಕ್ಕೆ ಈ ಸೀಸನ್ ಒಪ್ಕೊಂಡು ಹೋಗಿದ್ದು. ಸೂಪರ್. ಎಲ್ಲೋ ಒಂದು ಕಡೆ ಈ ಕ್ವೆಶ್ಚನ್ ನಾನು ಕೇಳ್ತಾ ಇರೋದಲ್ಲ, ನನಗೆ ತುಂಬ ಜನ ಇನ್ಸ್ಟಾಲ್ ಕೇಳಿರೋದ್ರಿಂದ ನಿಮ್ಗೆ ಈ ಕ್ವೆಶ್ಚನ್ ನಾನು ರೈಸ್ ಮಾಡ್ತಿದ್ದೀನಿ. ಎಲ್ಲೋ ನೀವೇ ಗೊತ್ತಿಲ್ದಿರ ಪ್ರತಾಪ್ನ ಹೀರೋ ಮಾಡಿಬಿಟ್ರ? ಪ್ರತಾಪ್ ಹೀರೋ ಆದ್ನ ಅನ್ನೋದು ನಂದು ಕ್ವೆಶ್ಚನ್. ಇಲ್ಲ, ಇದು ಪಬ್ಲಿಕ್ ಕ್ವೆಶ್ಚನ್ನು. ಓಕೆ, ಫೈನ್, ಗುಡ್ ಆನ್ಸರ್. ಬಟ್ ಎಲ್ಲೋ ಒಂದು ಕಡೆ ಅವ್ರು ಸೆಕೆಂಡ್ ಪ್ಲೇಸ್ ಬರೋಕ್ಕೆ ನೀವೇ ಕಾರಣ ಆದ್ರ? ಅಂದರೆ ಒಳಗಡೆ ಇದ್ಕೊಂಡು ನಮಗೇನು ಗೊತ್ತಾಗೋದಿಲ್ಲ ಯಾವುದು ಹೇಗೆ ಹೋಗ್ತಿದೆ, ಯಾರು ಹೇಗೆ ಪೋರ್ಟ್ರೇ ಆಗ್ತಿದ್ದಾರೆ, ಅಥವಾ ಅವ್ರು ಹೀರೋ ಆಗ್ತಿದ್ದಾರಾ, ಇನ್ನೊಂದು ಆಗ್ತಿದ್ದಾರಾ, ಮತ್ತೊಂದು ಆಗ್ತಿದ್ದಾರಾ ಅನ್ನೋದು ನಂಗೆ ನಿಜವಲ್ಲೂ ಒಂದು ಥಾಟ್ ಕೂಡ ಇರಲಿಲ್ಲ. ಅದು ಇರಲ್ಲ. ಬಟ್ ವಿಲನ್ ನಾನೇ ಅನ್ನೋದು ಕ್ಲಿಯರ್ ಇತ್ತು ನನಗೆ. ನೀವು ವಿಲನ್ ಅಂತ, ಹೌದು, ನಿಮ್ಗೆಲ್ಲರೂ ಹಂಗೆ ಕರೆದ್ರು, ನೀವು ಮನ್ಸಿಗೆ ತುಂಬ ಹತ್ತಿರ ಆಗಿಬಿಟ್ರಿ ಎಲ್ರಿಗೂ. ಯಾಕೆಂದರೆ ಇಟ್ಸ್ ಅ ನ್ಯಾಚುರಲ್ ಕ್ಯಾರೆಕ್ಟರ್, ಅದನ್ನು ಯಾರೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವೇನಿದೆ ಅದನ್ನು ನೀವು ತೋರಿಸ್ಕೊಂಡ್ರಿ. ಆದರೆ ನಿಮ್ಮ ಒಂದು ಅಗ್ರೆಷನ್ನು ಅವನ ಒಂದು ಮೈಲ್ ಸ್ಟೋನ್ಗೆ ಅದು ಸೆಟ್ ಮಾಡಿಬಿಟ್ರಾ ನೀವು ಅನ್ನೋದು ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಹೇಗೆ ಉತ್ತರ ಕೊಡೋದು ಅಂತ ಗೊತ್ತಿಲ್ಲ ಮ್ಯಾಮ್. ಬಿಕಾಸ್ ನಾನು ಎಲ್ಲಿ ತಪ್ಪಾಗಿದೆಯೋ ಅಲ್ಲಿ ಒಂದು ತಪ್ಪುಗಳನ್ನ ಮಾತಾಡ್ತಿದ್ದೆ. ಆ್ಯಂಡ್ ನಾನು ಮಾತಾಡೋ ಶೈಲಿ ಬೇರೆ. ಅದನ್ನು ಎಲ್ಲೋ ಅವನು ವೀಕ್ ಅನ್ನೋ ರೀತಿ ಏನಾದರೂ ಕಾಣಿಸಿರಬಹುದೇನೋ. ಬಟ್ ನನಗೆ ಒಳಗಿದ್ಕೊಂಡು ನನಗೆ ಯಾವತ್ತೂ ನಾನು ಅವನ್ನ ಹೀರೋ ಮಾಡ್ತಿದ್ದೀನಿ ಅಥವಾ ಇನ್ನೊಂದು ಮಾಡ್ತಿದ್ದೀನಿ ಅಂತ ನನಗೆ ಅನಿಸ್ಲಿಲ್ಲ. ಹೊರಗಡೆ ಬಂದಮೇಲೆ ಗೊತ್ತಾಗಿದ್ದು ಅಂದರೆ ಅವನು ಫಸ್ಟ್ ರನ್ನರ್ ಅಪ್ವರೆಗೂ ಹೋದಾಗಲೇ ನನಗೆ ಗೊತ್ತಾಗಿದ್ದು ಒಳ್ಳೆ ಫ್ಯಾನ್ ಬೇಸ್ ಇದೆ. ಇಲ್ಲ, ನಿಮಗೂ ಅಷ್ಟೇ ಇತ್ತು, ಬಟ್ ಎಲ್ಲೋ ಒಂದು ಸಿಂಪತಿ ವರ್ಕ್ ಆಯ್ತಾ ಅಂತ ಮೇ ಬಿ ಆಗಿರಬಹುದೇನೋ. ಬಟ್ ಐ ಡೋಂಟ್ ನೋ, ಅದನ್ನು ನನಗೆ ನಿಜವಾಗ್ಲೂ ಇವತ್ತರೆಗೂ ನನಗೆ ಅದು ಅರ್ಥ ಆಗಿಲ್ಲ. ಸಿಂಪತಿ ಬೇಕಾ ಒಂದು ಲೈಫಲ್ಲಿ, ಯಾರ್ದದು ಸಿಂಪತಿ ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಅಂದರೆ ಒಂದು ವೇದಿಕೆ ಅಂತಿದ್ದಾಗ ಆ ವೇದಿಕೆ ಏನಕ್ಕಿರೋದು,
ಒಂದು ತಪ್ಪಾಗಿದ್ದರೆ ಕ್ಷಮೆ ಕೇಳೋದಕ್ಕಿರುತ್ತೆ, ಹೌದು. ಅಥವಾ ನಿನ್ನ ಆಟನ ತೋರಿಸ್ಕೊಳೋದಕ್ಕಿರುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಅಲ್ಲಿ ತೋರಿಸ್ಕೊಳೋದಾಗಿರುತ್ತೆ. ಬಹುಶಃ ಅದನ್ನು ಯೂಸ್ ಮಾಡಿದ್ದಾರೆ. ಕೆಲವೊಬ್ರು ಓಪನ್ ಅಪ್ಪೇ ಆಗಿಲ್ಲ, ಅದು ಕ್ವೆಶ್ಚನ್ ಮಾರ್ಕ್ ಆಗೇ ಉಳ್ಕೊಳ್ತು. ಸೊ ದಟ್ಸ್ ವಾಟ್ ಇಟ್ ಈಸ್. ಅಂದರೆ ನಾನು ಏನು ಮಾಡಬೇಕಾಗಿತ್ತು, ನನಗೆ ಏನು ಅನ್ನಿಸ್ತೋ ಅದನ್ನು ನಾನು ಮಾಡಿಕೊಂಡೇ ಬಂದೆ. ಆ್ಯಂಡ್ ಅವ್ರವ್ರ ಆಟ ಅವ್ರವರು ಆ ಗೇಮಿಗೆ ಬೇಕಾಗಿರೋಂಗೆ ಆಡಿದ್ದಾರೆ ಅಷ್ಟೇ. ಹೊರಗಡೆ ಬಂದ ಮೇಲೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ನಿಮಗೆ ಫಸ್ಟ್ ಹೇಳಿದ ಸಜೆಷನ್ ಏನು? ಅಂದರೆ ನೋಡಿ, ಒಂದು ಜರ್ನಿನಲ್ಲಿ, ಈ 100 days ಜರ್ನಿನಲ್ಲಿ ಸಾಕಷ್ಟು ನೆಗೆಟಿವ್ಸ್ ಆಗಿದೆ, ಸಾಕಷ್ಟು ಪಾಸಿಟಿವ್ಸ್ ಆಗಿದೆ. ಬಟ್ ಹೊರಗಡೆ ಕಾಲಿಡ್ತಾ ಇರೋಂಗೆ ಅದೇನು ನೆಗೆಟಿವ್ಸ್ ಇತ್ತು ಅದಷ್ಟು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಇಂಟು 5 times 10 times ಆಗಿದೆ. ಆ ಹೀಟ್ನ ನನಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗಿರಲಿಲ್ಲ, ಅದೇನಿತ್ತು, ಆ ನೆಗೆಟಿವಿಟಿ ಏನಿತ್ತು ಅನ್ನೋದು. ಬಟ್ ಹೊರಗಡೆ ಬರ್ತಾ ಇರೋಂಗೆ ಬರೀ ಪಾಸಿಟಿವ್ ಆ್ಯಂಡ್ ಒಂದು ಫ್ಯಾನ್ ಬೇಸ್ ಅನ್ನೋದು 10x ಬೆಳೆದಿದೆ. ಹೌದು. ಬರೀ ಆ ಹೀಟ್ ನಾನು ಫೇಸ್ ಮಾಡ್ತಿದ್ದೀನಿ ಹೊರತು ಈ ನೆಗೆಟಿವ್ ಹೀಟ್ನ ನಾನು ಎಲ್ಲೂ ಫೇಸ್ ಮಾಡ್ತಿಲ್ಲ. ಆ್ಯಂಡ್ ಯಾರೂ ಏನು ಹೇಳ್ತಾನೂ ಇಲ್ಲ ಇನ್ನು ನನಗೆ. ಕೆಲವೊಂದು ಸೋಷಿಯಲ್ ಮೀಡಿಯಾನಲ್ಲಿ ಗ್ಲಿಂಪ್ಸ್ ನೋಡಿದಾಗ ಈ ಥರ ಆಗಿತ್ತಾ, ಇಷ್ಟು ಬೇಜಾರಾಗಿತ್ತಾ ಅನ್ನೋದು ಇವಾಗ ಗೊತ್ತಾಗ್ತದೆ ನನಗೆ. ಏನು ಅಂದರೆ ಏನು ರೆಸ್ಪಾನ್ಸ್ ನಿಮ್ಮ ವೈಫ್ ಕಡೆಯಿಂದ? ಯಾಕೆಂದರೆ ನೀವು ಅಲ್ಲಿದ್ದಾಗಲೂ ಇಲ್ಲಿ ಅವರಿದ್ದಾಗಲೂ ತುಂಬ ನೀವೆಷ್ಟು ದಿನ ಇರ್ತೀರೋ ಅಷ್ಟು ದಿನ ಇಲ್ಲಿ ನಾವು ರಾಮಂಗೋಸ್ಕರ ಸೀತೆ ಕಾದಂಗೆ ನಾವು ಕಾದಿರ್ತೀವಿ. ಯಾಕಂದರೆ ನನ್ನ ಹಸ್ಬೆಂಡು ಬಿಗ್ ಬಾಸಲ್ಲಿದ್ದಾಗ ನಾನು ಹಂಗೆ ಇದ್ದೆ. ಓಡಾಟ ಆಗಿರ್ಬೋದು, ಒಂದು ವೋಟಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ನಿಮಗೆ ಬಟ್ಟೆ ಕಳ್ಸೋದಾಗಿರ್ಬೋದು, ಪ್ರತಿಯೊಂದು ನಾವು ಓಡಾಡಿರ್ತೀವಿ. ಆಮೇಲೆ ಅಲ್ಲಿ ನೀವು ಹುಷಾರಾಗಿದ್ದೀರಾ ಇಲ್ಲ, ಯಾಕೆ ನಮ್ಗೆ ಏನೂ ಗೊತ್ತಿರಲ್ಲ. ನಾವು ಅಲ್ಲಿ ಕ್ರ್ಯೂಗೆ ಕಾಲ್ ಮಾಡಬೇಕು, ಕೇಳಬೇಕು. ಏನೋ ಒಂದು ಟಾಸ್ಕಲ್ಲಿ ನಿಮ್ಗೇನೋ ಏಟಾದರೆ ನಮ್ಗೆ ಅಂದರೆ ಸಣ್ಣ ಪುಟ್ಟದೆಲ್ಲ ಇನ್ಫಾರ್ಮ್ ಮಾಡಲ್ಲ, ಆದರೂ ನಮ್ಗೆ ಆ ಭಯ ಇರುತ್ತೆ. ಸೊ ಹೇಗೆ ಹ್ಯಾಂಡ್ಲ್ ಮಾಡಿದ್ರು ನಿಮ್ಮ ವೈಫ್? ಬಂದ ತಕ್ಷಣ ನೀವು ಆಬ್ವಿಯಸ್ಲಿ ಕೇಳಿರ್ತೀರಾ. ಸೊ ವಾಟ್ಸ್ ಯುವರ್ ವೈಫ್ ರೆಸ್ಪಾನ್ಸ್? ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಬರೀ ಈ ಬಿಗ್ ಬಾಸ್ ಬಗ್ಗೆ ಅಲ್ಲ, ಇಡೀ ಲೈಫ್ನಲ್ಲೇ ನನ್ನ ಹತ್ರ ಒಂದು ದಿವಸ ಹೇಳ್ಕೊಂಡಿಲ್ಲ ನನಗೆ ಇಷ್ಟು ಕಷ್ಟ ಆಯಿತು ಅಂತ. ಶಿ ಈಸ್ ಅ ವೆರಿ ಸ್ಟ್ರಾಂಗ್ ವುಮೆನ್. ಆ್ಯಂಡ್ ಈ ಒಂದು ಬಿಗ್ ಬಾಸ್ ಜರ್ನಿ ಅವಳನ್ನ ನಿಜವಾಗ್ಲೂ ಇನ್ನೂ ಸ್ಟ್ರಾಂಗ್ ಮಾಡಿದೆ. ಆ್ಯಂಡ್ ಬಂದಾಗಿಂದ ನಾನು ಕೇಳ್ತಾನೆ ಇದ್ದೀನಿ, ಏನಾಯಿತು ಅಂದರೆ ತಿರ್ಗಾ ವಾಪಸ್ ಏನು ಬಿಗ್ ಬಾಸ್ ಮನೆ ಒಳಗೆ ಹೋಗೋದಿಲ್ವಲ್ಲ ನೀನು, ತಡ್ಕೋ, ಎಂಜಾಯ್ ದ ಫೀಲ್, ಈ ಹೀಟ್ನ ಎಂಜಾಯ್ ಮಾಡು, ಹೇಳ್ತೀನಿ ಅಂತಿದ್ದಾರೆ. ಬಟ್ ಅಲ್ಲಿ ಕೇಳಿದ್ದು ಒಂದು ಅಷ್ಟು ಅವಮಾನಗಳಾಗಿದ್ದು, ಒಂದಷ್ಟು ಕಲ್ಲು ಎಸ್ತಿರೋದು ಗಾಡಿ ಮೇಲೆ, ಅಥವಾ ನನ್ನ ಮಗನಿಗಾಗಿರುವಂಥ ಒಂದಷ್ಟು ಮಾತುಗಳು ಕೇಳಿದಾಗ ಬೇಜಾರಾಯಿತು. ಬಟ್ ದೆನ್ ಅಗೇನ್ ಅದು ಪ್ರೀತಿಸೋ ಜನರೇ ಮಾಡಿರೋದು. ಆ್ಯಂಡ್ ಆ ಪ್ರೀತಿ ಇವಾಗ ವಾಪಸ್ ಇನ್ನೂ ಜಾಸ್ತಿಯಾಗಿ ಬರ್ತಾ ಇದೆ. ಸೊ ಆ ಖುಷಿ ಇದೆ. ಅಗ್ರೆಸಿವ್ ಆಗಿರೋ ಹುಡುಗರಿಗೇ ಹುಡುಗಿರು ಇಂಪ್ರೆಸ್ ಆಗೋದು ಅನ್ನೋದು ಒಂದು ಏನಂತಾರಲ್ಲ, ವಾಡಿಕೆ ಅಂತಾರಲ್ಲ, ಆ ಥರ. ಸೊ ನಿಮಗೆ ನಿಮ್ಮ ಮದುವೆಗೆ ಮುಂಚೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದರು? ನನಗೆ ಒಂದು 8 ವರ್ಷದಿಂದ ಇರೋದು ಒಂದೇ ಗರ್ಲ್ ಫ್ರೆಂಡು. ಆ ಗರ್ಲ್ ಫ್ರೆಂಡೇ ನನ್ನ ಹೆಂಡತಿ ಆಗಿರೋದು. ಅದ್ರ ಮುಂಚೆ ಇಲ್ಲ, ಅದೇ ನಾನು ಚಿಕ್ಕ ವಯಸ್ಸಿಂದಾನು ನನಗೆ ಅಂದ್ರೆ ನೀವು ಕಾಲೇಜಿಗೆ ಬಂದಾಗಿಂದ, ಅಂದ್ರೆ ಕಾಲೇಜ್ ಬಂದಾಗಿಂದ ಅಲ್ಲ, ನನಗೆ ಒಂದು 10 ವರ್ಷ ಇದ್ದಾಗಿಂದ, ನನ್ನ ಹೆಂಡತಿಗೆ ಒಂದು 8 ವರ್ಷ ಇದ್ದಾಗಿಂದ. ನೀವು ಅಲ್ಲಿಂದ ಹೇಳ್ತಾ ಇದ್ದೀರಾ? ಓಕೆ. ಅವಾಗಿಂದಾನು ನಾವು ಜೊತೆನಲ್ಲೇ ಬೆಳೆದಿರೋದು. ಓಕೆ. ನೀನು ನಿನಗೆ ನಾನು ಅನ್ಕೊಂಡೇ ಬೆಳೆದಿರೋದು. ವಾವ್. ಸೊ ನೀವು ಲವ್ ಸ್ಟೋರಿ ಅಂತಾನೆ ತಗೊಂಡ್ರೆ ನಮ್ದೊಂದು 25 ವರ್ಷದ ಲವ್ ಸ್ಟೋರಿ. ವಾವ್, ಸೂಪರ್. ಸೊ ಚಿಕ್ಕ ಮಕ್ಕಳಿಂದನೂ ಜೊತೆನಲ್ಲೇ ಬೆಳ್ಕೊಂಡು ಚೈಲ್ಡ್ಹುಡ್ ಲವ್ ಸ್ಟೋರಿ. ಎಸ್, ಸೂಪರ್ ಅಲ್ಲ? ಒಂದು ಜರ್ನಿ ಮುಂದಕ್ಕೆ ಬಂದು ಗಂಡ ಹೆಂಡತಿಯಾಗಿ ಕಂಟಿನ್ಯೂ ಆಗ್ತಿದೆ. ಸೂಪರ್, ವೆರಿ ನೈಸ್ ಟು ಹಿಯರ್ ದಿಸ್. ಕಂಗ್ರ್ಯಾಚುಲೇಷನ್ಸ್. ಏಕೆಂದರೆ ಒಂದು ಇದನ್ನು ಎಳಿಬೇಕಂದ್ರೆ, ರಥನ ಎಳಿಬೇಕಂದ್ರೆ ಜಂಟಿಯಾಗೆ ಎಳಿಬೇಕು ಅಂತಾರೆ. ಸೊ ನಿಮ್ಮಿಬ್ಬರದು ಆ ಒಂದು ಕಾಂಬಿನೇಷನ್ ಅಷ್ಟು ಚೆನ್ನಾಗಿದೆ. ಆಮೇಲೆ ಅಷ್ಟೆಲ್ಲ ಕ್ರಿಟಿಕ್ಸು, ಅಷ್ಟೆಲ್ಲ ಅವಮಾನ ತಡ್ಕೊಂಡು ಅವರು ನಿಮ್ಮನ್ನು ಅಲ್ಲಿ ಫಿನಾಲಲ್ಲಿ ನಿಮ್ಮನ್ನು ಎಲಿಮಿನೇಟ್ ಆದಾಗ, ನೀವು ಎವಿಕ್ಟ್ ಆದಾಗ ನಿಮ್ಮ ವೈಫ್ ಮೇಲೆ ಕ್ಯಾಮ್ರಾ ಫೋಕಸ್ ಆಗಿತ್ತು. ಸೊ ನಾನು ನೋಡ್ತಾ ಇದ್ದೆ. ಎಲ್ರಿಗೂ ಅದೊಂದು ಆ ಮೂಮೆಂಟೇ ಒಂದು ಸರ್ಪ್ರೈಸ್ ಮೂಮೆಂಟ್. ಅಂದರೆ ಅದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಡೀ ಕರ್ನಾಟಕ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು. ನಿಜವಾಗ್ಲೂ ನೀವು ನಿಮ್ದು ಟರ್ನ್ ಆಗುತ್ತೆ ಗೊತ್ತಾ? ಟರ್ನ್ ಆದಾಗ ಒಂದ್ಸಲಿ ಪ್ರತಾಪ್ ಎದ್ದೋಗ್ತಾರೆ, ಒಂದ್ಸಲಿ ಸಂಗೀತ ಎದ್ದೋಗ್ತಾರೆ, ಥರ್ಡ್ ಟೈಮ್ ನೀವು ಎದ್ದೊಟ್ಟೋಗ್ತೀರಾ, ನೀವು ಬರಲ್ಲ. ಒಂಥರ ಒಂದು 5 minutes ಒಂದು ಸ್ಟನ್ ಆಗಿಬಿಡತ್ತೆ. ಅಂದರೆ ಇಡೀ ಸ್ಟುಡಿಯೋ ಸ್ಟನ್ ಆಗುತ್ತೆ, ಇಡೀ ನೋಡೋ ಆಡಿಯನ್ಸ್ ನಮಗೆ ಒಂದು ಸೆಕೆಂಡ್, ವಿನಯ ವಾಟ್
ಈಸ್ ದಿಸ್? ನಿಜವಾಗ್ಲೂ ಆ ಮೂಮೆಂಟ್ ನಿಜವಾಗ್ಲೂ ನನಗೂ ಫೀಲ್ ಆಗಿತ್ತು. ಸೊ ನಿಮ್ಮ ವೈಫ್ನ ನಾನು ಫೋಕಸ್ ನೋಡಿದಾಗ ಅವರಲ್ಲೊಂದು ತಳಮಳ ಇತ್ತು ಗೊತ್ತಾ, ಆ ಒಂದು ಆ ಪೇಯ್ನ್ ನಿಜವಾಗ್ಲೂ ಈ ಒಂದು ಆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರೋತ್ತಿಗೆ ಆ ಪೇಯ್ನ್ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ತುಂಬ ಬೇಜಾರಾಯಿತು. ಅವ್ರು ಅಳ್ಳಿಲ್ಲ, ಆದರೆ ಅವ್ರ ಮುಖದಲ್ಲಿ ಆ ಪೇಯ್ನ್ ತೋರಿಸ್ಕೊಂಡ್ರಲ್ಲ, ಆ ಪೇಯ್ನ್ ಮಾತ್ರ ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಯು ಗಾಟ್ ಎ ವಂಡರ್ಫುಲ್ ವೈಫ್. ನೀವು ಹೀಗೆ ಖುಷಿಯಾಗಿ ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ನೀವು ಇವಾಗ ಬಿಗ್ ಬಾಸ್ ಬಯೋಪಿಕ್ ಅಂತ ಬಂದರೆ, ಬರೀ ಬಿಗ್ ಬಾಸ್ ಬಯೋಪಿಕ್ ನಾನು ಹೇಳ್ತಾ ಇರೋದು, ಬಿಗ್ ಬಾಸ್ ಬಯೋಪಿಕ್ ಅಂತ ಬಂದರೆ ಯಾರ್ಯಾರಿಗೆ ಏನೇನು ಟೈಟಲ್ ಕೊಡ್ತೀರಾ? ಬರಿತೀನಿ ಅಂದರೆ ಸಂಗೀತ ಸ್ಟ್ರಾಂಗ್ ಕಾಂಟೆಸ್ಟೆಂಟ್, ಬಯೋಪಿಕ್ ಹೆಸರೇ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಓಕೆ. ಕಾರ್ತಿಕ್ ಚಾಂಪಿಯನ್. ಓಕೆ. ಪ್ರತಾಪ್ ಏನಂತ ಹೇಳಿ, ಏನಾದರೂ ಹೇಳಿದ್ರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಒಂದಷ್ಟು ತಿರ್ಕೊಳತ್ತೆ. ಬಟ್ ಹೌ ಟು ಬಿ ಆನ್ ಆ್ಯಕ್ಟರ್. ಸೂಪರ್. ಓಕೆ. ನಮ್ರತಾ. ಲಯನೆಸ್. ಸೂಪರ್. ತನಿಷಾ. ಬೆಂಕಿ ಅಂತಲೇ ಇಡಬೇಕು ಟೈಟಲ್, ಬೇರೆ ಏನು ಇಡೋದಕ್ಕಾಗೋದಿಲ್ಲ. ವರ್ತೂರ್ ಸಂತೋಷ್. ವರ್ತೂರ್ ಸಂತೋಷ್ ಆ್ಯಕ್ಚುಲಿ ಐ ಹ್ಯಾವ್ ಟೋಲ್ಡ್ ದಿಸ್ ಮೆನಿ ಟೈಮ್ಸ್. ಗೋ ಅಂತ ಅವರವರು ಅಷ್ಟೇ ಮುಗ್ಧರು, ಹಾಲಂತ ಮನಸ್ಸವ್ರದ್ದು. ಸೊ ಯು ಕ್ಯಾನ್ ಕಾಲ್ ಇಟ್ ವಾಟ್ ಡು ಐ ಸೇ, ದ ಫಾರ್ಮರ್ ವಿತ್ ಫೆರಾರಿ ಅಂತ. ಓ ಸೂಪರ್, ನೈಸ್. ತುಕಾಲಿ ಸಂತೋಷ್. ಕಾಮಿಡಿಯನ್. ಗುಡ್, ಚೆನ್ನಾಗಿದೆ. ಸೊ ನೀವು ಇಲ್ಲಿ ಪ್ರತಾಪ್ದು ನಿಮ್ಮದು ಅಂತ ತಗೊಳ್ಳೋದಾದರೆ, ನಿಮ್ಮ ಟೀಮಲ್ಲಿ ಸುದೀಪ್ ಸರ್ ಹೇಳ್ದಾಗೆ ನಿಮ್ಮ ಟೀಮಲ್ಲಿ ಇದ್ದವರೆಲ್ಲ ಎಲಿಮಿನೇಟ್ ಆಗ್ತಾನೆ ಇದ್ದರು, ವೆರಾಸ್ ಕಾರ್ತಿಕ್, ಸಂಗೀತ, ತನಿಷಾ ಅವರೆಲ್ಲ ಉಳ್ಕೊಂಡ್ರು. ಸೊ ಅದು ಸುದೀಪ್ ಸರ್ ವೀಕೆಂಡಲ್ಲಿ ಹೇಳಿದಾಗ ನಿಮಗೇನು ಅನ್ನಿಸ್ತು? ಹೊರಗಡೆ ಏನು ನಡೀತಾ ಇದೆ, ಇಲ್ಲಿ ನಂಗೆ ಏನಾಗ್ತಿದೆ, ನಿಮ್ಮನ್ನೆಲ್ಲೋ ಅದು ಕುಗ್ಗಿಸ್ತಾ? ಯಾಕೆಂದರೆ ನೀವು ಒಂದು ವಾರ ಯು ಬಿಕಮ್ ಸಮ್ವಾಟ್, ಯು ಚೇಂಜ್ ಸಮಥಿಂಗ್. ಅಂದರೆ ಅಲ್ಲಿ ಆ ವಿನಯ್ ಅಗ್ರೆಷನ್ ಕಾಣಿಸ್ಲಿಲ್ಲ, ವಿನಯಾಗಿರಲಿಲ್ಲ ಆ 1 ವೀಕ್. ಸೊ ಅದ್ರ ಏನಾಯಿತು ಅಂದರೆ ಮ್ಯಾಮ್, ಕೆಲವೊಂದು ಸ್ಟೇಟ್ಮೆಂಟ್ಸ್ ಪಾಸ್ ಆಯಿತು. ಅಂದರೆ ಪ್ರತಾಪ್ ಕಡೆಯಿಂದ ಆಗಲಿ, ಇನ್ನೊಂದು ಮತ್ತೊಂದು ಅವ್ರ ಜೊತೆಲಿ ಇರೋವಂಥ ಫ್ರೆಂಡ್ಸ್ನೇ ಕಳಿಸಿ ಅವರು ಬ್ಲ್ಯಾಂಕೆಟ್ಸ್ಗಳನ್ನ ಸೇರಿಸ್ಕೊಂಡು ಹೌದು, ಅದು ಸ್ಟೇಟ್ಮೆಂಟ್ ಅವ್ರು ಕೊಟ್ಟರು. ಹೌದು ಅಂತ ಹೇಳಿದ್ರು. ಅದಕ್ಕೆ ಮುಂಚೆನೂ ಒಂದಷ್ಟು ಕಾನ್ವರ್ಸೇಷನ್ ಆಗಿತ್ತು, ವೈ ಐ ಡಿಡ್ ದಟ್, ಬ್ಲ್ಯಾಂಕೆಟ್ಸ್ ಇಟ್ಕೊಂಡು ಇದು ಐ ವಾಸ್ ಮಿಸ್ಸಿಂಗ್ ಮೈ ಫ್ರೆಂಡ್ಸ್ ಅನ್ನೋದು. ಅದು ಎಲ್ಲೋ ಒಂದು ಕಡೆ ವಾಪಸ್ಸು ನಮ್ಮ ವೀಕೆಂಡ್ನಲ್ಲಿ ನಿಮ್ಮ ಕಡೆಯಿಂದ ಎಲ್ಲ ನಿಮ್ಮ ಟೀಮ್ನಲ್ಲಿದ್ದವರೆಲ್ಲ ಎಲಿಮಿನೇಟ್ ಆದರು ಅಂತ ಅಂದಾಗ ಸ್ವಲ್ಪ ಬೇಜಾರಾಯಿತು. ಅಂದರೆ ಎಲ್ಲ ಒಂದು ಕಾರ್ನರ್ ಆಗ್ತಾಯಿದೆ, ಆ್ಯಂಡ್ ಕಾರ್ನರ್ನಲ್ಲಿ ನಾನು ನಿಂತಿದ್ದೀನಿ, ಆ್ಯಂಡ್ ವೈ ಇಸ್ ಇಟ್ ಹ್ಯಾಪ್ನಿಂಗ್? ಆ್ಯಂಡ್ ಗೇಮ್ ಶೋ ಅಂದಮೇಲೆ ಎಲಿಮಿನೇಟ್ ಆಗಲೇಬೇಕು, ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಹೋಗಲೇಬೇಕು. ಸಮರ್ಥರು ಅಂತ ಏನು ಬಂದಿದ್ರು ಅಷ್ಟು ಜನ ಹೋಗ್ಬಿಟ್ರು. ಹೌದು. ಸೊ ಅದು ಬೇಜಾರಾಯ್ತೆ ಹೊರತು ಅದು ಹೊರತುಪಡಿಸಿ ನನ್ನ ಗೇಮ್ನಲ್ಲಾಗಲಿ ಇನ್ನೊಂದರಲ್ಲಾಗಲಿ ಎಲ್ಲೂ ಚೇಂಜಸ್ ಬರಲಿಲ್ಲ. ಅದೊಂದು ಫೀಲ್ ಇತ್ತು ಅಷ್ಟೇ ಆ ಮನೆಯಲ್ಲಿ, ಒಂದು ಒಂಟಿತನ ಕಾಡ್ತಿತ್ತು. ಹೌದು, ನೀವು ಸ್ವಲ್ಪ ಸೈಲೆಂಟ್ ಆದ್ರಿ. ಅದನ್ನೇ ಇಟ್ಕೊಂಡು ಸುಮಾರು ಜನ ನಿಮ್ಮನ್ನು ನಾಮಿನೇಟ್ ಮಾಡೋಕ್ಕೂ ಆ ವರ್ಡ್ಸ್ ಯೂಸ್ ಮಾಡಿದ್ರು. ಸೊ ಹಂಗಾಗಿ ಇದನ್ನು ನಾನು ರೈಸ್ ಮಾಡಿದೆ. ಸೊ ಇದನ್ನು ಹೊರತುಪಡಿಸಿ ನಿಮ್ಮನ್ನು ಬಿಟ್ಟು ಅಲ್ಲಿ ಕಂಟೆಸ್ಟೆಂಟ್ಸ್ನ ನೋಡಿದಾಗ ನೀವೊಂದು ಸಿನಿಮಾ ಮಾಡ್ತೀನಿ ಅಂದರೆ ಯಾರ್ಯಾರಿಗೆ ಏನೇನು ಕ್ಯಾರೆಕ್ಟರ್ ಕೊಡ್ತೀರಾ? ನೀವು ಆ್ಯಕ್ಟ್ ಮಾಡೋಂಗಿಲ್ಲ, ನೀವು ಬರೀ ಪ್ರೊಡ್ಯೂಸರ್ ಅಷ್ಟೇ. ಅರ್ಥ ಆಯ್ತಾ? ನೀವು ಯಾರನ್ನ ಹೀರೋ ಮಾಡ್ತೀರಾ, ಯಾರನ್ನ ಹೀರೋಯಿನ್ ಮಾಡ್ತೀರಾ, ಯಾರನ್ನ ವಿಲನ್ ಮಾಡ್ತೀರಾ, ಯಾರನ್ನ ಕಮಿಡಿಯನ್ ಮಾಡ್ತೀರಾ, ಯಾರನ್ನ ಸಪೋರ್ಟಿಂಗ್ ರೋಲ್ ಮಾಡ್ತೀರಾ? ಹೀರೋ ಕಾರ್ತಿಕನ್ ಮಾಡ್ತೀನಿ. ಓಕೆ. ಹೀರೋಯಿನ್ ನಮ್ರತಾನ್ ಮಾಡ್ತೀನಿ. ಸೂಪರ್. ಕಾಮಿಡಿಯನ್ ತುಕಾಲಿ. ಓಕೆ. ಕಾಮಿಡಿಯನ್ ಜೊತೆನಲ್ಲೇ ವರ್ತೂರ್ ಇಲ್ಲದೆ ಇದ್ರೆ ಅದೊಂದು ಹೌದು ಫುಲ್ ಕಾಮಿಡಿ ಆಗಲ್ಲ. ಓಕೆ. ಸೊ ಅವರಿಬ್ರು. ಆ್ಯಂಡ್ ನಮ್ಮ ಬೆಂಕಿ ಏನಿದ್ದಾಳೆ ಅವಳೊಂದು ಸ್ಪೆಷಲ್ ಕ್ಯಾರೆಕ್ಟರ್, ಅಂದರೆ ಗೆಸ್ಟ್ ಅಪಿಯರೆನ್ಸ್, ಒಂದು ಸ್ಟೋರಿನಲ್ಲಿ ಟ್ವಿಸ್ಟ್ ಕೊಡುವಂಥ ಅಪಿಯರೆನ್ಸ್. ಸೂಪರ್. ಆ್ಯಂಡ್ ವಿಲನ್ ಅಂತಂದು ಬಂದರೆ ಅಲ್ಲಿ ಯಾರು ಕೊಡ್ಬೋದು ಅಂದರೆ ನನ್ನನ್ನು ಬಿಟ್ಟು ಬಹುಶಃ ನನ್ನನ್ನು ಬಿಟ್ಟರೆ
ಸಂಗೀತ ಕ್ಯಾನ್ ಕ್ಯಾರಿ ದಟ್ ಕ್ಯಾರೆಕ್ಟರ್. ಓ ನೀವು ಲೇಡಿ ವಿಲನ್ ಅಂದರೆ ಎಸ್ ಗುಡ್ ಕಾನ್ಸೆಪ್ಟ್ ಅಲ್ಲ. ನೈಸ್. ಒಂದು ಸಿನಿಮಾ ಇಂಡಸ್ಟ್ರಿನಲ್ಲೇ ಯಾವತ್ತೂ ಆಗದೇ ಇರುವಂಥ ಒಂದು ಟ್ವಿಸ್ಟ್ ಟ್ವಿಸ್ಟ್ ಅಲ್ಲ. ವೆರಿ ನೈಸ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಸ್, ಎಲ್ಲ ಬರೀ ಮೆನ್ ವಿಲನ್ನೇ ನೋಡಿ ನೋಡಿ ಒಂದು ವ್ಯಾಂಪೈರ್ ಕ್ಯಾರೆಕ್ಟರ್ ಒಂದು ಸಂಗೀತ ವಿಲನ್ ಅಂತ ಒಂದು ಮಾಡಿದಾಗ ಶಿ ಕ್ಯಾನ್ ಕ್ಯಾರಿ ದಟ್. ಎಸ್, ಶಿ ವಿಲ್ ಕ್ಯಾರಿ ಇಟ್ ಅನ್ಸುತ್ತೆ. ಬಟ್ ಇಟ್ಸ್ ಜಸ್ಟ್ ಫಾರ್ ಫನ್ ವಾಟ್ ಐ ಆಮ್ ಸೇಯಿಂಗ್. ಎಸ್ ಎಸ್. ಅಲ್ಲ ಈ ಥಾಟ್ ಕೂಡ ಚೆನ್ನಾಗಿದೆ. ಎಸ್, ಇಟ್ಸ್ ಅ ವೆರಿ ಗುಡ್ ಥಾಟ್. ಸೊ ಆ್ಯಂಡ್ ಎಲ್ಲದಕ್ಕೂ ಇದಿಷ್ಟು ಸ್ಟೋರಿ ನಡೆಯೋದಕ್ಕೂ ಒಂದು ಕ್ಯಾರೆಕ್ಟರ್ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಕೆಲಸ ಮಾಡ್ತಿರುತ್ತಲ್ಲ. ಹೌದು. ಒಂದು ಮಿಸ್ಟೀರಿಯಸ್ ಮೂವಿ ಅಂತ ಬಂದಾಗ ಅಥವಾ ಒಂದು ಆಕ್ಷನ್ ಮೂವಿ ಅಂತ ಬಂದಾಗ ಒಂದು ಕ್ಯಾರೆಕ್ಟರ್ ಒಂದು ಸೈಲೆಂಟ್ ಆಗಿ ಕೆಲಸ ಮಾಡ್ತಿರುತ್ತೆ. ಆ ಕ್ಯಾರೆಕ್ಟರ್ ಪ್ರತಾಪ್ ಕೊಡ್ಬೋದು. ಸೊ ಇಲ್ಲ, ಐ ಮೀನ್ ಹೌದು. ಈಗ ನಾವು ಎಷ್ಟೊಂದು ಥ್ರಿಲ್ಲರ್ ಮೂವೀಸ್ ನೋಡ್ತೀವಲ್ಲ, ಸೊ ಅದರಲ್ಲೆಲ್ಲ ಗೊತ್ತಾಗದೇ ಇಲ್ಲ ಯಾರು ಅಂತ. ಸೊ ಅದು ಇನ್ನೂ ನಮ್ಮನ್ನು ಹಿಡಿದು ಕೂರಿಸ್ತಾ ಇರುತ್ತೆ. ಯಾರು ಇವನ ಅಂತ ಅಲ್ಲಿ ನೋಡ್ರೆ ಯಾವುದೋ ಒಂದು ಆ ಕ್ಯಾರೆಕ್ಟರ್ ಮೇಲೆ ನಮ್ಗೆ ಗಮನನೇ ಇರಲ್ಲ. ಆ ಕ್ಯಾರೆಕ್ಟರ್ ಹೈಲೈಟ್ ಆಗಿಬಿಟ್ಟಿರುತ್ತೆ. ನಿಮ್ಮ ಬಿಗ್ ಬಾಸಲ್ಲೂ ಅದೇ ಆಗಿದ್ದು ಬಿಡಿ. ಸೊ ಅದ್ಭುತ ನಟ ಕೂಡ ಅವನು ಮಾಡ್ಬೋದು. ಎಸ್. ಸೊ ಹೀಗೆ ಒಂದು ಮೂವಿನ ಕಂಪ್ಲೀಟ್ ಮಾಡ್ಬೋದು ಅನ್ಕೊಂತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕ್ಯಾರೆಕ್ಟರೈಸೇಷನ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಸರ್. ಒಂದು ದೊಡ್ಡ ಕಾಂಟ್ರವರ್ಷಿಯಲ್ ಸಿಚುವೇಶನ್ ಕ್ರಿಯೇಟ್ ಆಯಿತು. ಮೋಸ್ಟ್ಲಿ ನಿಮ್ಮ ಸೀಸನ್ ಆದಷ್ಟು ಕಾಂಟ್ರವರ್ಸೀಸು ಅಷ್ಟು ಹೈಪು ಯಾವ ಸೀಸನಲ್ಲೂ ಆಗಿರಲಿಲ್ಲ. ಬಳೆ ಹಾಕ್ಕೊಂಡಿದ್ದೀನಿ. ಆ ಬಳೆಗೆ ಒಂದು ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಸೊ ಇದು ಬಂದ ಮೇಲೆ ನಿಮ್ಗೇನು ಫೀಲ್ ಆಯಿತು? ಮನೇಲಿ ಇದ್ದಾಗ ಏನು ಫೀಲ್ ಆಯಿತು? ಮನೇಲಿದ್ದಾಗ ನನಗೆ ಅದ್ರ ಬಗ್ಗೆ ಫ್ಲೋನಲ್ಲಿ ಬಂದಿದ್ದು ಮಾತದು. ಓಕೆ. ಆ್ಯಂಡ್ ಎಲ್ಲೂ ಅಂದರೆ ಅದು ನನಗೆ ಗೊತ್ತೇ ಇರಲಿಲ್ಲ ಅದೇನೋ ಒಂದು ನಡೀತಾ ಇದೆ ಹೊರಗಡೆ ಅನ್ನೋದು. ಓಕೆ. ವೀಕೆಂಡ್ ಬರೋವರೆಗೂ. ವೀಕೆಂಡ್ ಬಂದ ಮೇಲೆ ಸುದೀಪ್ ಸರ್ ಏನು ಬಂದು ಒಂದು ಚರ್ಚೆ ಮಾಡ್ತಾರೆ. ಆ ಚರ್ಚೆನಲ್ಲಿ ಇದೊಂದು ಟಾಪಿಕ್ ತುಂಬ ಇಂಪಾರ್ಟೆಂಟಾಗಿ ಗ್ಲೋ ಅಪ್ ಆಗಿದೆ ಅಂತ ಹೇಳಿದಾಗ ಎಲ್ಲಿ ಮಾತಾಡಿದೆ ನಾನು, ಯಾವಾಗ ಮಾತಾಡಿದೆ ನಾನು ಅನ್ನೋ ಒಂದು ಯೋಚನೆಗೆ ಹೋದೆ ನಾನು. ಹೌದು. ಬಿಕಾಸ್ ಬೇಕು ಅಂತ ಮಾತಾಡಿದಾಗ ಜ್ಞಾಪಕ ಇರುತ್ತೆ. ಹೌದು. ಫ್ಲೋನಲ್ಲಿ ಮಾತಾಡಿದಾಗ ಜ್ಞಾಪಕ ಇರೋದಿಲ್ಲ. ಹೌದು. ಈ ವಿಚಾರ ಇಲ್ಲಿ ಹೀಗೆ ಹೇಳಿದಾಗ ಅಂತಂದಾಗ ಬೇಜಾರಾಯ್ತು ನನಗೆ ಪರ್ಸ್ನಲಿ. ಅದು ಹರ್ಟ್ ಆಗಿದೆ ತುಂಬ ಜನಕ್ಕೆ ಅಂತ ಗೊತ್ತಾಯಿತು. ಸಾರಿ ಕೇಳಿದೆ. ಆ್ಯಂಡ್ ಸಾರಿ ಕೇಳಬೇಕಲ್ಲ ಅಂತ ಕೇಳಿದ್ದಲ್ಲ. ಹೌದು. ನನಗೆ ಯಾವಾಗ ನಾನು ತಪ್ಪು ಮಾತಾಡಿದ್ದೀನಿ ಅಂತ ಗೊತ್ತಾಯಿತು, ಹೌದು, ಮನಸ್ಪೂರ್ವಕವಾಗಿ ಕೇಳಿದೆ ನಾನು ಸಾರಿ ಅಂತ. ಬಿಕಾಸ್ ಬಳೆಗಿರೋ ಗೌರವ ಬಳೆಗಿದೆ, ಆ ಶಕ್ತಿಗಿದೆ. ಆ ಶಕ್ತಿನ ಯಾವತ್ತು ಕೆಳಗಾಕಿ ಮಾತಾಡಬೇಕು ಅಂತ ಆಡಿದ ಮಾತಲ್ಲ. ಖಂಡಿತ ಸರ್. ಸರ್ ಹಂಗೆ ಮಾತಾಡಂಗಿದ್ರೆ ನೀವು ನಿಮ್ಮ ವೈಫ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ ಅಲ್ಲ? ಸಿಂಪಲ್ ಅಲ್ವಾ? ನೀವು ಅಲ್ಲಿ ಹತ್ತಿದ್ದು ನಿಮ್ಮ ವೈಫ್ಗೋಸ್ಕರನೇ ಅಲ್ವಾ? ನನ್ನ ಫ್ಯಾಮಿಲಿ ಇಸ್ ಮೈ ಸ್ಟ್ರೆಂತ್ ಅಂದಿದ್ದು ನಿಮ್ಮ ವೈಫ್ನ ನೆನೆಸ್ಕೊಂಡೆ ಅಲ್ವಾ? ಸರ್ ನೀವು ಆ ಥರ ಹೆಣ್ಮಕ್ಳನ್ನ ಡಿಗ್ರೇಡ್ ಮಾಡಂಗಿದ್ರೆ ನಿಮ್ಮ ವೈಫ್ನೂ ನೀವು ಡಿಗ್ರೇಡ್ ಮಾಡ್ತಿದ್ರಿ. ಸೊ ಯು ಹ್ಯಾವ್ ಗಿವನ್ ಆಲ್ ರೈಟ್ಸ್ ಟು ಹರ್. ಸೊ ದಿಸ್ ಇಸ್ ದ ಆನ್ಸರ್. ಸೊ ಅದೇ ಅದೊಂದು ನನಗೆ ಅದು ಆ ಥರ ಆದಾಗ ತುಂಬ ಬೇಜಾರಾಯಿತು. ಆ್ಯಂಡ್ ಎಲ್ಲೋ ತುಂಬ ಜನ ಹರ್ಟ್ ಆಗಿದ್ದಾರೆ ಅಂತ ಫೀಲ್ ಆಯಿತು. ಸಾರಿ ಕೇಳಿದೆ, ಕ್ಷಮಿಸಿದ್ದಾರೆ. ಖಂಡಿತ ಸರ್. ಆ್ಯಂಡ್ ಆಲ್ಸೋ ಎಲ್ಲೋ ಒಂದು ವಿಷಯ ನಂಗೆ ತುಂಬ ಹರ್ಟ್ ಆಯಿತು. ಅಂದರೆ ನನ್ನ ಫ್ಯಾಮ್ಲಿಗೂ ತುಂಬ ಅದರಿಂದ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯಿತು. ಬಟ್ ದೆನ್ ನೌ ಇಟ್ ಈಸ್ ಆಲ್ ಡನ್ ಆ್ಯಂಡ್ ಡಸ್ಟೆಡ್. ಇಟ್ಸ್ ಆಲ್ ಪಾಸಿಟಿವ್ ನೌ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಎಸ್, ಸೂಪರ್. ಸೊ ನೀವು ಒಂದ್ಸಲ ಹೇಳಿದ್ರಿ, ಒಂದು ವೀಕೆಂಡಲ್ಲೋ ಅಥವಾ ನಾರ್ಮಲ್ ಮಾತಾಡೋಗ್ಲೋ ಹೇಳಿದ್ರಿ, ನಾನು ಅಷ್ಟು ಎಮೋಷ್ನಲ್ ಆಗಲ್ಲ, ಬಟ್ ಈ ಮನೆ ನನ್ನ ಎಮೋಷ್ನಲ್ ಮಾಡಿದೆ. ಸರ್ ಇಂಥ ಗಟ್ಟಿಗಳನ್ನೇ ಬೀಳಿಸ್ಬಿಟ್ಟಿದೆ. ಅಂದರೆ ಒಂದು 100 ದಿನ ಅನ್ನೋದು ಫ್ಯಾಮಿಲಿ ಎಲ್ಲ ನೋಡ್ದಿರಾ ಅಲ್ಲ ಅಷ್ಟು ಕುಗ್ಗಿಸ್ಬಿಡತ್ತೆ. ಸೊ ನೀವು ಹತ್ತಿದ್ದೀರಾ, ನೀವು ಕನ್ಫೆಷನ್ ರೂಮಲ್ಲಿ ಕೂತು ಹತ್ತಿದ್ದೀರಾ. ಸೊ ಏನಿತ್ತು ಆ ಫೀಲ್? ಅಂದರೆ ನೀವು ಫ್ಯಾಮಿಲಿ ನಿಮ್ಮ ವೈಫ್ನ ಮಗುನ ಎಲ್ಲ ಮಿಸ್ ಮಾಡ್ಕೊತಿದ್ರಿ. ಸೊ ಹೇಗಿತ್ತು ಆ ಫೀಲ್? ಒಂದು ಎಮೋಷ್ನಲ್ ಫೀಲ್. ಆ್ಯಕ್ಟ್ ಮಾಡೋವಾಗ ಎಮೋಷನ್ ಬರೋದು ಬೇರೆ, ರಿಯಲ್ಲಾಗಿ ಎಮೋಷನ್ ಬರೋದು ಬೇರೆ. ಎಕ್ಸಾಕ್ಟ್ಲಿ. ಒಂದು 100+ ಡೇಸ್ ನಿಮ್ಮವರಿಂದ ತುಂಬ ದೂರ ಇರ್ತೀರ. ಹೌದು. ಏನೇ ಕಷ್ಟ ಆಗಲಿ, ಏನೇ ಸುಖ ಇರಲಿ, ಹಂಚ್ಕೊಳೋದೇ ನಿಮ್ಮವ್ರ ಜೊತೆನಲ್ಲಿ. ಹೌದು. ಯಾರೂ ಇಲ್ಲ ಅನ್ನಿಸ್ದಾಗ ಒಂದಷ್ಟು ನೆನಪುಗಳು ಬರುತ್ತೆ, ಒಂದಷ್ಟು ನೆನಪುಗಳು ಕಾಡತ್ತೆ. ಕ್ಯಾಮ್ರಾ ಹತ್ರ ಹೇಳ್ಕೊಂಡ್ರೆ ಅದು ಇಡೀ ಕರ್ನಾಟಕ ನೋಡುತ್ತೆ. ಅದು ನನಗೆ ಬರೋದಿಲ್ಲ. ಹಂಗೆ ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ಆಗಲಿ ಅಥವಾ ಕನ್ನಡಿ ಮುಂದೆ ಆಗಲಿ ಹೇಳೋದಕ್ಕೆ ನನಗೆ ಬರೋದಿಲ್ಲ. ಬೇಜಾರಾದಾಗ ಹತ್ತಿದ್ದೀನಿ.
ಖುಷಿಯಾದಾಗ ನಕ್ಕಿದ್ದೀನಿ, ಎಮೋಷನ್ಸ್ನ ಎಲ್ಲ ತೋರಿಸ್ಕೊಂಡಿದ್ದೀನಿ ನಾನು. ನನಗೆ ಎಲ್ಲೆಲ್ಲಿ ಏನೇನು ವ್ಯಕ್ತಪಡಿಸ್ಬೇಕೋ ಅದನ್ನು ಆ ಜಾಗದಲ್ಲೇ ವ್ಯಕ್ತಪಡಿಸಿದ್ದೀನಿ. ಸೊ ಆ ಒಂದು ಮಿಕ್ಸ್ಡ್ ಎಮೋಷನ್ಸ್ ತರಿಸೋ ಅಂಥ ಮನೆ ಅದು. ಮನೆ ಅಲ್ವಾ? ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ಒಬ್ಬ ಗಂಡ್ಸಾಗಿರಲಿ ಹೆಣ್ಸಾಗಿರಲಿ, ಎಷ್ಟೇ ಸ್ಟ್ರಾಂಗ್ ಇದ್ರೂ ಒಂದು ಮೂಮೆಂಟ್ನಲ್ಲಿ ವೀಕ್ ಮಾಡಿಬಿಡುತ್ತೆ ಆ್ಯಂಡ್ ಒಂಟಿತನ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್, ನಿಮ್ಮದು ಸಂಗೀತದ್ದು ಸ್ಟಾರ್ಟಿಂಗ್ ನೀವಿಬ್ಬರು ಕಂಟೆಸ್ಟೆಂಟ್ ಆಗಿ ಎಂಟ್ರಾದಾಗ, ಸೊ ಇವರಿಬ್ಬರು ಹರಹರ ಮಹಾದೇವಲ್ಲಿ ಪೇರ್ ಆಗಿದ್ದವರು. ಸೊ ಇಲ್ಲಿ ಬಂದು ಇವರು ಇದೇ ಫ್ರೆಂಡ್ಶಿಪ್ ಕ್ಯಾರಿ ಮಾಡ್ಕೊಂಡು ಫಿನಾಲೆವರೆಗೂ ಬಂದುಬಿಟ್ರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಸೊ ಹೇಗಿತ್ತು ಅದು ಸಿಚುವೇಶನ್ ಸ್ಟಾರ್ಟಿಂಗಲ್ಲಿ? ನೋಡಿ, ಫಸ್ಟ್ ಬಂದಿದ ತಕ್ಷಣ ಫಸ್ಟ್ ನನ್ನ ನಾಮಿನೇಷನಲ್ಲಿ ಫಸ್ಟ್ ನಾಮಿನೇಟ್ ಮಾಡಿದ್ದೆ ನನ್ನ ಸಂಗೀತನ. ಓಕೆ. ಸೊ ಅಲ್ಲೇ ಶುರು ಆಗಿದ್ದು ಫ್ರೆಂಡ್ಶಿಪ್. ಹೌದು. ಅಂದರೆ ಒಂದು ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟೇಷನ್ ಇತ್ತು. ಹೌದು. ಬಟ್ ನನಗೆ ಅಲ್ಲಿ ಗೇಮ್ ಅಂತಿದ್ದಾಗ ಫ್ರೆಂಡ್ಸ್ ಆಗಲಿ ಇನ್ನೊಂದಾಗಲಿ, ಇಟ್ ಈಸ್ ಅ ಕಾಂಪಿಟೇಷನ್ ಆ್ಯಂಡ್ ವಿ ಆಲ್ ಆರ್ ಕಾಂಪಿಟೇಟರ್ಸ್ ಅಲ್ಲಿ. ಹೌದು. ಅದೊಂದೇ ಮನೋಭಾವನೆ ಇದ್ದಿದ್ದು ನನಗೆ. ಆ್ಯಂಡ್ ನಾನು ನಾಮಿನೇಟ್ ಮಾಡಿದೆ. ಅಲ್ಲಿಂದ ಸಣ್ಣದಾಗಿ ಶುರುವಾಗದಂಥ ಒಂದು ಫ್ರಿಕ್ಷನ್ ಫಿನಾಲೆವರೆಗೂ ಬಂತು. ಹೌದು, ಆ ಫ್ರಿಕ್ಷನ್ ಹಾಗೆ ಇತ್ತು. ಸೊ ಈಗ ಕ್ಲಿಯರ್ ಆಯ್ತಾ? ಎಸ್, ಅಂದರೆ ಒಂದು ಬಿಗ್ ಬಾಸ್ ಮನೆ ಮುಖ್ಯ ದ್ವಾರ ದಾಟ್ತಾ ಇರೋಂಗೆ ಆ ಗೇಮ್ಗೆ ಏನು ಸಂಬಂಧಪಟ್ಟಿತ್ತು ಅದೆಲ್ಲ ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರೋದೆ. ಓಕೆ. ಡ್ರೋನ್ ವಿಷಯದಲ್ಲೂ ಅಷ್ಟೇ. ಅಂದರೆ ಅವನು ಅಲ್ಲಿಗೆ ಸಂಬಂಧಪಟ್ಟಿರೋದ್ರ ಬಗ್ಗೆನೇ ನಾನು ಮಾತಾಡಿರೋದು. ಹೊರಗಡೆ ಏನು ಮಾಡಿದ್ರು ಅದು ನನಗೆ ಬೇಕಾಗಿಲ್ಲ. ಸೊ ಏನೇ ವಿಷಯ ಇದ್ರೂ ಅಲ್ಲಿ ಏನು ಆಡ್ತಿದ್ರು, ಆ ಒಂದು ಗೇಮಿಗೆ ಬೇಕಾದಂಗೆ ಹೆಂಗೆ ಆಡ್ತಿದ್ರು ಅದಷ್ಟೇ ನಾನು ಮಾತಾಡೋದು ಇವತ್ತವರೆಗೂ. ಬಟ್ ನೀವು ಕಾರ್ತಿಕ್ ಆ ಫ್ರೆಂಡ್ಶಿಪ್ ಕ್ಯಾರಿ ಮಾಡಿದ್ರಿ ಸ್ವಲ್ಪ ದಿನ, ಅಂದರೆ ಆ ಒಂದು ಫ್ರಿಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆವರೆಗೂ ನೀವಿಬ್ಬರು ಬರ್ತಾ ಇದ್ದಂಗೆ ನೀವಿಬ್ಬರು ನಿಮ್ಮ ಒಂದು ಅದೇನೋ ಹಿಂಗೆಲ್ಲ ಹೊಡಿಯೋದು ಎಲ್ಲ ಮಾಡ್ಕೊಂಡ್ರಿ. ಬಟ್ ಅದೊಂದು ಕ್ಯಾರಿ ಆಗಿತ್ತು, ನಿಮ್ಮ ಫ್ರೆಂಡ್ಶಿಪ್ ಕ್ಯಾರಿ ಆಗಿತ್ತು. ಬಟ್ ನೀವು ಸಂಗೀತ ಜೊತೆ ಕ್ಯಾರಿ ಮಾಡಲಿಲ್ಲ. ಬಟ್ ಅಲ್ಲಿ ಒಂದು ಟೀಮ್ ಆಗಿ ಸಂಗೀತ ಅವ್ರದ್ದು ಕಾಂಟ್ರವರ್ಸೀಸ್ ಆಗಿ, ಐ ಮೀನ್ ಅಲ್ಲೇ ಒಂದು ಅವರಿಬ್ಬರ ಮಧ್ಯೆ ಒಂದು ಕ್ಲೋಸ್ನೆಸ್ ಬಿಲ್ಡ್ ಆಗಿ, ಸೊ ಎಲ್ಲೋ ಒಂದು ಕಡೆ ಇದೊಂಥರ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಥರ ಅನ್ನಿಸ್ತಾ ಜನಕ್ಕೆ ಒಂದು ಪೀರಿಯಡಲ್ಲಿ. ಆಮೇಲೆ ಅದು ಕ್ಯಾರಿ ಆಗಲಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ನೀವೊಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ನಾನು ಅವಳನ್ನ ಮಾತಾಡಿಸ್ತಿಲ್ಲ ಅಂತಲೇ ಅವಳಿಗೆ ಫೀಲ್ ಆಗ್ತಿದೆ ಅಂತ. ಈ ಫಸ್ಟ್ ಆಫ್ ಆಲ್ ಲವ್ ಸ್ಟೋರಿ ಅನ್ನೋದೇ ಆ ಮನೆಯಲ್ಲಿ ಆಗದಿರುವಂಥ ವಿಷಯ. ಓಕೆ. ಒಂದು ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಕರಿಬೋದು. ಲವ್ ಬಿಗ್ ಬಾಸ್ ಮನೆಯಲ್ಲಿ ಐ ಡೋಂಟ್ ಥಿಂಕ್ ಸೊ. ಇನ್ನು ಬೇಕಾದ್ರೆ ಲವ್ಗೆ ಒಂದು ಫೌಂಡೇಶನ್ ಇರ್ಬೋದು. ಹೊರಗಡೆ ಬಂದು ಅದನ್ನು ಕಂಟಿನ್ಯೂ ಮಾಡಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಅವ್ರ ಮನೆ, ಅವರ ಒಂದು ಡೈಲಿ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ನಾರ್ಮಲ್ ಲೈಫ್ನಲ್ಲಿ ಹೇಗಿರ್ತಾರೋ ಹೌದು ಆಗ ಕಾಣಿಸ್ಕೊಳೋದು ಕಷ್ಟ. ಹೌದು. ಅದನ್ನೇ ನಾನು ಹೇಳಿದ್ದು, ನಾನು ಹೊರಗಡೆ ಹೇಗಿರ್ತೀನೋ ಹಾಗೆ ಇಲ್ಲಿದ್ದೀನಿ, ಹೊರಗಡೆ ಹೋದ್ಮೇಲೂ ಹೀಗೆ ಇರ್ತೀನಿ. ಹಾಗಿದ್ರೇನೆ ಒಂದು ವ್ಯಕ್ತಿತ್ವನ ತೋರಿಸೋದಕ್ಕಾಗೋದು, ಗುರುತಿಸೋದಕ್ಕಾಗೋದು. ಖಂಡಿತ. ಎಲ್ಲರಿಗೂ ಅದು ಆಗೋದಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಸಂಗೀತ ಅವ್ರು ಫೀಲ್ ಆದರೂ ನೀವು ಮಾತಾಡಿಸ್ತಿಲ್ಲ ಅಂತ. ಓಕೆ. ಹಂಗಾಗಿ ಈ ಕ್ವೆಶ್ಚನ್ ನಾನು ಕೇಳ್ತಿರೋದು. ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾನೂ ಇಲ್ಲ ಮ್ಯಾಮ್. ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಫೀಲಿಂಗ್ಸ್ ಆರ್ ಅಂದರೆ ಆ ಥರ ಫೀಲಿಂಗ್ಸ್ ಅಲ್ಲ. ಅಂದರೆ ವಾಸ್ ಎ ಫ್ರೆಂಡ್ ಆಗಿ, ಅಂದರೆ ಇಷ್ಟು ನಾವು ಜೊತೆಲಿ ವರ್ಕ್ ಮಾಡಿದ್ದೀವಿ, ಸಡನ್ನಾಗಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರಲ್ಲ. ಬಟ್ ಯಾಕಂದರೆ ಅವರೇ ಹೇಳ್ದಂಗೆ ಕಾರ್ತಿಕ್ ಹತ್ರ ಅವ್ರು ಎಕ್ಸ್ಪೆಕ್ಟ್ ಮಾಡದೇ ಇದ್ರೂ ಒಂದು ಫ್ರೆಂಡ್ಶಿಪ್ಪಲ್ಲಿ ನೀನು ಮಾಡಿಬಿಟ್ಟಿಯಲ್ಲ ಅಂತ ಅವರು ಯಾವಾಗಲೂ ಪಾಪ ಕಾರ್ತಿಕ್ ಅರೈಸ್ ಮಾಡ್ತಿದ್ರು ಕ್ವೆಶ್ಚನ್. ಅಲ್ಲೇ ಮ್ಯಾಮ್ ಪ್ರಾಬ್ಲಮ್ ಆಗೋದು. ವೆನ್ ಯು ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಆ್ಯಂಡ್ ವೆನ್ ಇಟ್ ಇಸ್ ನಾಟ್ ಮೆಟ್ ಈಸ್ ವೆನ್ ಯು ಲೂಸ್ ಇಟ್. ಎಸ್. ವೈ ಡು ಯು ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಅಟ್ ದ ಫಸ್ಟ್ ಪ್ಲೇಸ್? ಅಂದರೆ ನಿನ್ನ ಒಂದು ಬಲದ ಮೇಲೆ ನಿನಗೆ ಒಂದು ನಂಬಿಕೆ ಇಲ್ಲ ಅಂದಮೇಲೆ ಬೇರೆಯವರಿಂದ ಅದ್ರ ಬೇಕು ಅನ್ನೋದು ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀಯ? ಫೈಟ್ ಯುವರ್ ಓನ್ ಬ್ಯಾಟಲ್ಸ್ ಅಲ್ವಾ? ಕರೆಕ್ಟ್. ಸೊ ಅದಾದಾಗಲೇ ಈ ಡಿಸ್ಟರ್ಬೆನ್ಸ್ ಆಗೋದು, ಈ ಒಂದು ಫ್ರಿಕ್ಷನ್ ಸ್ಟಾರ್ಟ್ ಆಗೋದು. ಆ್ಯಂಡ್ ದಟ್ ವಾಸ್ ಮೈ ಮೇನ್ ಮೋಟೋ. ಅಂದರೆ ಐ ಡೋಂಟ್ ಬಿಲೀವ್ ಇನ್ ಎನಿ ಒನ್. ನಾನು ಫಸ್ಟು ಗುರು, ನಾನು ಮುಂಚೆ ನಾನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋದು ನನ್ನ ಒಂದು ಭಾವನೆ. ಈಗ ನನಗೆ ತಿನ್ನೋಕೆ ಊಟ ಇಲ್ಲ, ಇನ್ನು 10 ಜನಕ್ಕೆ ತಿನ್ಸಿದ್ರೆ ಹೌದು ಅಲ್ಲಿ ಅವ್ರು ಸ್ಟ್ರಾಂಗ್ ಆಗ್ತಾರೆ, ನಾನು ವೀಕ್ ಆಗ್ತೀನಿ. ನನ್ನ ಊಟ ನಾನು ತಿಂತೀನಿ, ನಾನು ಚೆನ್ನಾಗಿದ್ರೆ ಇನ್ನೂ 10 ಜನ ನಾನು ಸಾಕ್ಬೋದು. ಹೌದು, ಅಷ್ಟೇ ನನ್ನ ಮೆಂಟಾಲಿಟಿ. ಗುಡ್. ಬಿಗ್ ಬಾಸ್ ಇಸ್ ಓನ್ಲಿ ಅಬೌಟ್ ಫಿಸಿಕಲ್ ಟಾಸ್ಕ್ ಆರ್ ಮೆಂಟಲ್ ಟಾಸ್ಕ್? ಇಟ್ಸ್ ಅ ಟೋಟಲ್ ಗೇಮ್ ಮ್ಯಾಮ್, ಮೈಂಡ್ ಗೇಮ್. ಅದು ಮೈಂಡ್ ಗೇಮ್. ಫಿಸಿಕಲ್ ಬೇಕು, ಮೆಂಟಲಿ ಗೇಮ್ ಸಿಕ್ಕಾಪಟ್ಟೆ ಆಡಬೇಕು.
ಒಂದು ಫ್ರೆಂಡ್ಶಿಪ್ಪು, ಒಂದು ರಿಲೇಷನ್ಶಿಪ್ಪು, ಒಂದು ನಡವಳಿಕೆ, ಒಂದು ಮನೆ ಒಳಗೆ ಮನೆ ಹೊರಗೆ ಥಿಂಕಿಂಗ್, ಪ್ಲ್ಯಾನಿಂಗ್, ಪ್ಲಾಟಿಂಗ್ ಎಲ್ಲ ನಡೆಯುತ್ತೆ ಮನೆ ಒಳಗೆ. ಅದಷ್ಟನ್ನು ಒಂದು ತಗಡಿನಲ್ಲಿ ಹಾಕಿ ಬ್ಯಾಲೆನ್ಸ್ ಮಾಡ್ತಾ ಹೋದ್ರೇ ಬಿಗ್ ಬಾಸ್. ಇದು ಜನಗಳ ಕ್ವಶನ್. ಬಟ್ಟೆ ಎಲ್ಲ ಹೆಂಗೆ ಇವ್ರಿಗೆ ಹೆಂಗೆ ಒಕ್ಕೋತಾರೆ, ಹೆಂಗೆ ಇದು ಮಾಡ್ತಾರೆ, ಎಲ್ಲಿಂದ ಬರುತ್ತೆ? ಇದು ಕ್ವೆಶ್ಚನ್, ಜನಗಳ ಕ್ವೆಶ್ಚನ್. ಅಂದರೆ ಎವ್ರಿ ಫ್ರೈಡೇ ಈವ್ನಿಂಗ್ ಸ್ಟೋರ್ ರೂಮ್ನಲ್ಲಿ ನಮ್ಮ ಹೆಸರುಗಳು ಅಂಟಿಸ್ಬಿಟ್ಟು ಫುಲ್ಲು ಚೆಕ್ ಮಾಡಿ ಏನಾದ್ರು ಹೊರಗಡೆಯಿಂದ ಮೆಸೇಜ್ ಏನಾದ್ರು ಅಥವಾ ಕಳಿಸ್ಬೋದು ಅನ್ನೋ ರೀತಿಯಲ್ಲಿ ಬಟ್ಟೆನ ಉಲ್ಟಾ ಸೀದಾ ಮಾಡಿ ಪ್ರತಿಯೊಂದು ಸ್ಕ್ಯಾನ್ ಆಗಿ ಒಳಗಡೆ ಬರೋದು. ಹೌದು, ಪ್ರತಿ ಫ್ರೈಡೇ ಬರ್ತಿತ್ತು. ನೀವು ಎತ್ಕೊಂಡು ಹೋಗಿದ್ ಲಗೇಜ್ ಎಷ್ಟು? ಮತ್ತೆ ನಾನು ಎತ್ಕೊಂಡು ಹೋಗಿದ್ದು 2 ಸೂಟ್ ಕೇಸ್ ಅಷ್ಟೇ. ಒಂದು ವಾರ ಆಗ್ತಾ ಇರೋಂಗೆ ಒಂದು ವಾರದ ಬಟ್ಟೆಗಳು ವಾಪಸ್ ಕಳಿಸ್ತಿದ್ದೆ, ಒಂದು ವಾರದ ಬಟ್ಟೆಗಳು ವಾಪಸ್ ಬರೋದು. ಓಕೆ. ಸೊ ಎವ್ರಿ ವೀಕ್, ಒಂದು ವೀಕೆಂಡ್ಗೆ 2 ಬಟ್ಟೆ, 7 ಡೇಸ್ಗೆ ನಾರ್ಮಲ್ ನೈಟ್ ಡ್ರೆಸ್ ಆರ್ ದಿನ ಹಾಕೊಳ್ಳುವಂಥ ಬಟ್ಟೆ, ಸ್ಪೋರ್ಟ್ಸ್ ವೇರ್ಗಳು. ನಾನು ಜಾಸ್ತಿ ಸ್ಪೋರ್ಟ್ಸ್ ವೇರ್ ಹಾಕ್ತೀವಿ. ಸೊ ಆ ಥರ ಬಟ್ಟೆಗಳು. ನಿಮ್ಮ ಶೇಕ್ ಎಲ್ಲ ಅದು ಬರೋದಾ? ಅದೆಲ್ಲ ಪ್ಯಾಕೆಟ್ಸ್ನಲ್ಲಿ ಕೊಡೋದು. ಓಕೆ ಓಕೆ. ಬಿಕಾಸ್ ಬಾಕ್ಸ್ನಲ್ಲಿ ಕೊಟ್ಟರೆ ಒಳಗಡೆ ಏನಿಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಪೌಡರ್ ಎಷ್ಟು ಸ್ಕೂಪ್ ನಿಮಗೆ ಒಂದು 6 ಸ್ಕೂಪ್ಸ್ ಪರ್ ಡೇ, 6 ಪ್ಯಾಕೆಟ್ಸ್ ಕಳಿಸೋದು. ಓಕೆ. ಆ ಪ್ಯಾಕೆಟ್ ಒಂದು ದಿನಕ್ಕೆ 1 ಪ್ಯಾಕೆಟ್. ಹಂಗೆ ಬರ್ತಾ ಇತ್ತು. ಸರ್, ಬಂದ ತಕ್ಷಣ ನೀವು ಮೊಬೈಲ್ ಕೊಟ್ರಲ್ಲ ನಿಮ್ಮ ವೈಫು, ಪಾಸ್ವರ್ಡ್ ಜ್ಞಾಪಕ ಇತ್ತಾ? ಪಾಸ್ವರ್ಡ್ ಜ್ಞಾಪಕ ಇರಲಿಲ್ಲ ನನಗೆ. ಇನ್ಫ್ಯಾಕ್ಟ್ ನಂದು ತಮ್ಮ ಇಂಪ್ರೆಷನ್ ಇತ್ತು. ಸೊ ಹಂಗಾಗಿ ಬಚಾವ್. ಕಾರ್ ಓಡಿಸಿದ್ರಾ? ಕಾರ್ ಓಡಿಸ್ದೆ. ಬಂತಾ? ಗೇರ್ ಕರೆಕ್ಟಾಗಿ ಹಾಕಿದ್ರಾ? ಓಕೆ, ಫೈನ್. ಯಾರು ಕಾಲ್ ಮಾಡಿದ್ರಾ ನಿಮ್ಮ ಕಂಟೆಸ್ಟೆಂಟ್ಸ್ಗೆ, ಕೋ ಕಂಟೆಸ್ಟೆಂಟ್ಸ್ಗೆ? ಆಲ್ಮೋಸ್ಟ್ ಎವ್ರಿ ಡೇ ಒಂದ್ಸಲಿ ಆದರೂ ಎಲ್ಲರೂ ಒಂದು ಗ್ರೂಪ್ ಕಾಲ್ನಲ್ಲಿ ಇರ್ತೀವಿ. ಗ್ರೂಪ್ ಕ್ರಿಯೇಟ್ ಆಯ್ತಾ? ಎಸ್ ಗುಂಪು, ನಮ್ಮ ಗುಂಪು ಹಂಗೆ. ಅದೇ ನಿಮ್ಮ ಗುಂಪುದು ಗ್ರೂಪ್ ಒಂದು ಕ್ರಿಯೇಟ್ ಆಯ್ತಾ? ವಾಟ್ಸಪ್ ಗ್ರೂಪ್ ಓವರ್ ಆಲ್ BBK ಗ್ರೂಪ್. ಹೌದು, ಅದೇನೇ ನಾನು ಹೇಳ್ತಾ ಇರೋದು, ಅವರ ಸಮರ್ಥರು ಗ್ರೂಪ್ದೊಂದು ಗ್ರೂಪ್ ಕ್ರಿಯೇಟ್ ಆಯ್ತಾ ಅಂತ. ಗ್ರೂಪ್ ಕ್ರಿಯೇಟ್ ಆಯಿತು. ಒಂದು 6 ಜನ ಇದ್ದೀವಿ. ಸೊ ನಾನು, ನೀವು, ಮೈಕಲ್ಲು, ಅದೇನು ನಮ್ರತಾ, ಸ್ನೇಹಿತು, ಓಕೆ, ಈಶಾನಿ ಆ್ಯಂಡ್ ಪವಿ. ಓಕೆ. ರಕ್ಷಕ್. ಓಕೆ, ಸೂಪರ್. ಅಸಮರ್ಥರು ಅಂದರೆ ಅದು ಬಿಟ್ಬಿಡಿ, ನಮ್ಗೆ ಅಸಮರ್ಥರು ಬೇಡ. ಬಿಗ್ ಬಾಸ್ 10 ಗ್ರೂಪ್ ಕ್ರಿಯೇಟ್ ಆಯ್ತಾ ಓವರ್ ಆಲ್? 10 ಗ್ರೂಪ್ ಕ್ರಿಯೇಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಗ್ರೂಪ್ ಅಂತೂ ಕ್ರಿಯೇಟ್ ಆಗಿದೆ. ಆ್ಯಂಡ್ ಅದರಲ್ಲಿ ಕಮ್ಯುನಿಕೇಷನಲ್ಲೇ ಇದ್ದೀವಿ. ಓಕೆ. ಇವತ್ತು ಸಂಜೆ ಮಿರಾಜ್ನಲ್ಲಿ ಮೀಟ್ ಮಾಡ್ತಾ ಇದ್ದೀವಿ ಎಲ್ಲರೂ. ಓ, ಸೂಪರ್. ಸೊ ವಿ ಆರ್ ಗೋನ್ ಟು ಹ್ಯಾವ್ ಅ ಸ್ಮಾಲ್ ಪಾರ್ಟಿ ದೇರ್. ಸರ್, ಇದೊಂದು ಟ್ರಿಕ್ಕಿ ಕ್ವೆಶ್ಚನ್. ಹಾರ್ಡ್ ವರ್ಕ್, ಕ್ಯಾರೆಕ್ಟರ್, ಲಕ್, ಈ 3 ಇದ್ದರೆ ನಾವು ಸೋಲು ಗೆಲುವು ಇದೇ ಡಿಸೈಡ್ ಮಾಡೋದಾ? ಲಕ್ನ ಎಲಾಬ್ರೇಟ್ ಮಾಡಿ ಹೇಳಬೇಕು ಅಂದರೆ ಮ್ಯಾಮ್, ಓಕೆ, ಇದು 2 ಬರುತ್ತೆ. ಸೊ ಹಾರ್ಡ್ ವರ್ಕ್, ಕ್ಯಾರೆಕ್ಟರ್. ನಿಮ್ಗೊಂದು ಕ್ಯಾರೆಕ್ಟರ್ ಇದ್ರೇ ಹಾರ್ಡ್ ವರ್ಕ್ ಮಾಡೋದಕ್ಕಾಗೋದು. ಓಕೆ. ಆ್ಯಂಡ್ ಯು ಹ್ಯಾವ್ ಡನ್ ಯುವರ್ ಹಾರ್ಡ್ ವರ್ಕ್ ಮಾಡಿದಾಗ ಯು ವಿಲ್ ಬಿ ಪ್ರಿಪೇರ್ಡ್. ಓಕೆ. ವೆನ್ ಯು ಆರ್ ಪ್ರಿಪೇರ್ಡ್ you will find an opportunity. Yes. And when opportunity meets your preparation is luck. So that is what I believe in. ನೀವು ಎಲ್ಲನೂ ಮಾಡಿದ್ರಿ, ಇದು ನಿಮ್ಮ ಸೋಲು ಗೆಲುವನ್ನ ಡಿಸೈಡ್ ಮಾಡ್ತಾ? ನಾನು ಸೋತೇ ಇಲ್ಲ. ಅಲ್ಲ, ನೀವು ಸೋಲಿಲ್ಲ, ನಾನು ಅದನ್ನ ಹೇಳ್ತಿಲ್ಲ. ನಾನು ಹೇಳ್ತಾ ಇರೋದು ಟ್ರೋಫಿ. See, trophy was never my intention. Yes. The season was my intention. Yes, of course. So ಮ್ಯಾನ್ ಆಫ್ ದಿ ಮ್ಯಾಚ್ ಒಬ್ರು ಇರ್ತಾರೆ, ಖಂಡಿತ. ಮ್ಯಾನ್ ಆಫ್ ದಿ ಸೀರೀಸ್ ಒಬ್ರು ಇರ್ತಾರೆ. ಸೊ ದಟ್ ಇಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಆ್ಯಂಡ್ ಐ ಗೆಸ್ ನಾನೇನು ಟಾರ್ಗೆಟ್ ಮಾಡಿದ್ದೆ, ಐ ಗಾಟ್ ಇಟ್. ಯಾ, ಯು ಡೆಫಿನೆಟ್ಲಿ ಯು ಆರ್ ಅ ಚಾಂಪಿಯನ್. ಥ್ಯಾಂಕ್ ಯು. ಸೊ ಇದು ಆಮೇಲೆ ಇನ್ನೊಂದು, ನೀವು ಚಿಕ್ಕಮಂಗ್ಳೂರವರಾ? ಹೌದು. ಸೊ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಚಿಕ್ಕಮಂಗ್ಳೂರು ಚಾನಲ್ಲೇ. ಸೊ ಚಿಕ್ಕಮಂಗ್ಳೂರು ವೀಕ್ಷಕರಿಗೆ ಅಂದರೆ ಅವರು ಚಿಕ್ಕಮಂಗ್ಳೂರವ್ರು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಚಿಕ್ಕಮಂಗ್ಳೂರು ಟ್ರೋಲ್ಸ್ ಅವರು ಅಥವಾ ಚಿಕ್ಕಮಂಗ್ಳೂರವರು ತುಂಬ ಜನ ನಿಮಗೆ, ಮತ್ತು ಸಂಗೀತ ಅವರು ಚಿಕ್ಕಮಂಗ್ಳೂರು ಜಿಲ್ಲೆ ಆಗಿರೋದ್ರಿಂದ ಸೊ ನಿಮ್ಮಿಬ್ಬರಿಗೂ ಅಷ್ಟೇ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು ಚಿಕ್ಕಮಂಗ್ಳೂರಲ್ಲಿ. ಸೊ ನೀವು ಚಿಕ್ಕಮಂಗ್ಳೂರು ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಪ್ರೀತಿ ಕೊಟ್ಟಿದ್ದೀರಾ, ತುಂಬ 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 ಪ್ರೀತಿ ಕೊಟ್ಟಿದ್ದೀರಾ, ಅದು ಮನಸಾರೆ ಕೊಟ್ಟಿದ್ದೀರಾ. ಇದೊಂದಷ್ಟು ಈ ಪದ ಓಡಾಡ್ತಾ ಇದೆ, ಪೇಯ್ಡ್ ಫ್ಯಾನ್ಸ್ ಅಂತ. ನನ್ನ ಫ್ಯಾನ್ಸ್ ಎಲ್ಲ ಅವರು ಸ್ವಂತ ದುಡ್ಡುಗಳ ಹಾಕ್ಕೊಂಡು, ಹೌದು, ಸ್ವಂತ ಒಂದು ಅನ್ನದಾನ ಮಾಡಿಕೊಂಡು, ಹೌದು, ನನಗೆ ಒಂದಷ್ಟು ದೊಡ್ಡ ಕೇಕು, ಹಾರ, ಅದು ಇದು, ಫೋಟೋ, ಇನ್ನೊಂದು ಮತ್ತೊಂದು ಅಂತ ಅವ್ರವ್ರ ದುಡ್ಡಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ನನಗೆ ಖುಷಿ ಆಗ್ತಿದೆ. ಆ್ಯಂಡ್ ನಮ್ಮ ಚಿಕ್ಕಮಂಗ್ಳೂರಿಂದ ಬಂದಂಥ ಸಪೋರ್ಟ್ ನನಗೆ ವಿಡಿಯೋಸ್ ಆಗಲಿ, ಒಂದಷ್ಟು
ಒಂದು ವಿಮೆನ್ ಅಸೋಸಿಯೇಷನ್ ಇಂದ ಬಂದಂತ ಸಪೋರ್ಟ್, ಅಲ್ಲಿಂದ ಅದ್ರ ವಿಡಿಯೋಸು, ಹೌದು, ಅನು ಅಕ್ಕ ಅವರು ಮಾಡಿದಂಥ ಸಪೋರ್ಟು, ಸಾಕಷ್ಟು ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಸದಾ ಇದನ್ನು ನಿಜವಾಗ್ಲೂ ಇಲ್ಲಿಂದ ಫೀಲ್ ಮಾಡ್ತೀನಿ. ಆ್ಯಂಡ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ, ಅದನ್ನು ಪ್ರೌಡಾಗಿ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ನನ್ನ ಸಿನಿಮಾ ಮುಖಾಂತರ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಗಿವಿಂಗ್ ಕೊಡ್ತೀನಿ ಅಂತ ಹೇಳ್ತೀನಿ. ಸೂಪರ್ ಸರ್. ಥ್ಯಾಂಕ್ ಯು. ಸೊ ಇದೆಲ್ಲ ಫೋಟೋಸ್ ನೋಡ್ರೆ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್ ಎಲ್ಲನೂ. ಎಲ್ಲ ಫ್ಯಾನ್ಸ್ ಕೊಟ್ಟಿರೋದು. ಹೌದು, ಇದು ಸೂಪರ್ ಸರ್. ಯು ಡಿಸರ್ವ್ ಇಟ್. ಯು ಆರ್ ಟ್ರೂಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೊ ಮಚ್. ಐ ಶುಡ್ ಸೇ ದಟ್. ಅಂದರೆ ನೀವೆಲ್ಲರೂ ಕೊಡ್ತಾ ಇರೋ ಪ್ರೀತಿ, ಖಂಡಿತ ಸರ್, ನೀವೆಲ್ಲರೂ ಹೇಳ್ತಾ ಇರೋ ಒಂದು ಮಾತುಗಳು ನನಗಿನ್ನ ಇದೆಲ್ಲ ಒಂಥರ ಕನಸ್ತರನೇ ಇದೆ. ಹಂಗೆ ಸ್ವಲ್ಪ ದಿನ ಹ್ಯಾಂಗ್ ಓವರಲ್ಲಿ ಇರ್ತೀರಾ. ಆ್ಯಂಡ್ ನಾನು ಆಡಿರೋದು ನನ್ನ ಆಟ, ಬಟ್ ಅದನ್ನು ಇಷ್ಟಪಟ್ಟು ಕನೆಕ್ಟ್ ಆಗಿ ಇಷ್ಟು ಖುಷಿಯಾಗಿ ಎಲ್ಲರೂ ಬಂದು ಗ್ರೀಟ್ ಮಾಡ್ತಿರೋದು ನೋಡಿದ್ರೆ ನಂಗೆ ತುಂಬ ಖುಷಿ ಆಗ್ತದೆ. ನೆಕ್ಸ್ಟ್ ವಾಟ್ಸ್ ನೆಕ್ಸ್ಟ್? ಸಿನಿಮಾ ಮ್ಯಾಮ್. ಖಂಡಿತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ನೀವು ನನ್ನೊಂದು ಸಜೆಷನ್, ನೀವು ವಿಲನ್ ಆಗೇ ಮಾಡಿ ಅಲ್ಲ. ವಿಲನ್ ಆಗೇ ಮಾಡೋದು? ಹಾಂ ಪ್ಲೀಸ್, ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ವಿಲನ್ ಕೊರತೆ ಇದೆ. ಸೊ ಅದನ್ನು ನೀವು ಫುಲ್ಫಿಲ್ ಮಾಡ್ತೀರಾ ಮುಂದಿನ? ಡೆಫಿನೆಟ್ಲಿ ಮ್ಯಾಮ್, ಡೆಫಿನೆಟ್ಲಿ. ಕನ್ನಡ ಇಂಡಸ್ಟ್ರಿನಲ್ಲಿ ಸಾಕಷ್ಟು ವಿಲನ್ಗಳಿದ್ದಾರೆ, ಬಟ್ ಆದರೂ ಹೊರಗಡೆಯಿಂದ ಏನು ವಿಲನ್ಗಳು ಬರ್ತಾರೆ, ಹೌದು, ಅದೆಲ್ಲೋ ನಮಗೆ ಬೇಡ ಅನ್ಸುತ್ತೆ. ನಮ್ಮಲ್ಲೇ ಸಾಕಷ್ಟು ಜನ ಇದ್ದಾರೆ. ಆ್ಯಂಡ್ ಯಾವ ರೀತಿ ಬಾಡಿ ಟೋನ್ ಮಾಡಬೇಕು, ಯಾವ ರೀತಿ ಆಟಿಟ್ಯೂಡ್ ಬೇಕು, ಹೌದು, ಎಷ್ಟು ಸ್ಟೈಲಿಶ್ ಆಗಿರಬೇಕು. ನಮ್ಮ ಜನರೇಷನ್ ಅಲ್ಲಿ ಸಾಕಷ್ಟು ವಿಲನ್ಗಳಿದ್ದಾರೆ. ಎಲ್ಲರೂ ಒಂದು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೌದು, ನಮ್ಮ ಬಜರಂಗಿ ಲೋಕಿ ಅವರಾಗಿರ್ಬೋದು, ಚೆಲ್ವಾ ಇರ್ಬೋದು, ಸಾಕಷ್ಟು ಜನ ಇದ್ದಾರೆ. ಅಂದರೆ ಈ ಜನರೇಷನ್ ಅಲ್ಲಿ ಬರ್ತಾ ಇರುವಂಥ ವಿಲನ್ಸು ನಮ್ಮನ್ನು ಯೂಸ್ ಮಾಡ್ಕೊಳ್ಳಿ. ಖಂಡಿತ. ವಿ ಆರ್ ಹಿಯರ್. ನೀವು ಖಂಡಿತ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುತ್ತೆ. ನೀವು ನಮ್ಮ ಕನ್ನಡಕ್ಕೆ ಒಂದು ಇನ್ಸ್ಪಿರೇಷನ್ ಆಗಬೇಕು. ನಿಮ್ಮನ್ನು ನಾವೆಲ್ಲ ಫಾಲೋ ಮಾಡಬೇಕು. ಥ್ಯಾಂಕ್ ಯು ಮೇಡಮ್, ದೊಡ್ಡ ಮಾತು. ಥ್ಯಾಂಕ್ ಯು ಸೊ ಮಚ್. ಖಂಡಿತ ಸರ್. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ. ಗುಡ್ ಲಕ್. ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ನೈಸ್ ಟು ಮೀಟ್ ಯು. ನೈಸ್ ಟಾಕಿಂಗ್ ಟು ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.